ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ ಕರ್ತನೆ. ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ಸ್ತುತಿಸಿಕೊಂಡು ಆಡ್ತಾ ಇದ್ದೇವೆ ರಾಜ್ಯ. ನಿನ್ನ ಬಲವಾದ ಸಾನ್ನಿಧ್ಯವನ್ನು ಅನುಭವಿಸುವ ಹಾಗೆ ನಮಗೆ ಸಮಯದಲ್ಲಿ ಕೃಪೆಯನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ವಿಶೇಷವಾಗಿ ಕೀರ್ತನೆ 50:23 ಹೇಳಿದಂತೆ ಯಾರು ಸ್ತುತಿ ಸ್ತೋತ್ರ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನ ಗೌರವಿಸುತ್ತಾರೆ ಎಂಬುದು ಹೇಳಿದೆಯಲ್ಲ ಸ್ವಾಮಿ. ಅದೇ ರೀತಿಯಲ್ಲಿ ಸ್ತುತಿ ಮತ್ತು ಸ್ತೋತ್ರ ಯಜ್ಞದ ಮೂಲಕ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ವಂದನೆ ಹೇಳ್ತಾ ಇದ್ದೇವೆ ರಾಜ್ಯ. ಜೀವಳ ವಾಕ್ಯಗಳನ್ನು ಧ್ಯಾನಿಸೋದಕ್ಕೆ ಹೋಗುವಾಗ ನೀನು ನಮ್ಮನ್ನು ಕರ್ತನೆ ಆತ್ಮನ ಮೂಲಕ ನಡೆಸಬೇಕು, ಆಳವಾದ ವಾಕ್ಯದ ಮರ್ಮಗಳನ್ನು ಪ್ರಕಟಪಡಿಸಬೇಕೆಂಬುದಾಗಿ ಕರ್ತನೆ ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಇನ್ನೊಂದು ವಾರ್ತೆ ನಿಮಗೆಲ್ಲ ವಂದನೆಗಳು. ನಾವು ನಿನ್ನೆವರೆಗೆ ಪ್ರಕಟಣೆ ಪುಸ್ತಕದ 1ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಬಂದು ನಿಂತಿದ್ದೇವೆ. ಬ್ರೀಫಾಗಿ ನಾವು ಇಂದಿನ ಇದರಲ್ಲಿ ನಾವು ಧ್ಯಾನಿಸಿದ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದನೇದಾಗಿ ನಾವು ನೋಡಿದ್ದು ಚಾಪ್ಟರ್ 1, 4-6 ಅಲ್ಲಿ ಅಪೊಸ್ತಲನಾದ ಯೋಹನ್ನನು 7 ಸಭೆಗಳಿಗೆ ಆತನು ಬರೆಯುತ್ತಿದ್ದಾನೆ. 5 ಸಂಗತಿಯುಳ್ಳಂತಹ 5 ಕಾರ್ಯವುಳ್ಳ ಕರ್ತನಾದ ಯೇಸು ಸ್ವಾಮಿ 7 ಸಭೆಗಳಿಗೆ ಕೊಡುವಂಥ 2 ವಿಧವಾದ ಆಶೀರ್ವಾದಗಳು ಎಂಬುದಾಗಿ ನಾವು ಧ್ಯಾನಿಸಿದ್ದೇವೆ. ನಂತರ ನಾವು 6ನೇ ವಾಕ್ಯಕ್ಕೆ ನಾವು ಬಂದಿದ್ದೇವೆ. 4 ವಿಧವಾದಂತಹ ಆಶೀರ್ವಾದ ಕಾರ್ಯಗಳನ್ನು ಮಾಡಿರುವಂಥ ಕರ್ತನಾದ ಯೇಸು ಸ್ವಾಮಿಯ ಕುರಿತಾಗಿ ಅಲ್ಲಿ ಓದಿದ್ದೇವೆ. ಒಂದನೇದಾಗಿ ನಮ್ಮನ್ನು ಪ್ರೀತಿಸುವವನು, ಎರಡನೇದಾಗಿ ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು ಎಂಬುದಾಗಿ ನಾವು ಕಲಿತಿದ್ದೇವೆ. ಮೂರನೇದಾಗಿ ನಮ್ಮನ್ನು ಆತನ ರಾಜ್ಯವನ್ನಾಗಿ ಮಾಡಿದ್ದಾನೆ. ನಾಲ್ಕನೇದಾಗಿ ಯಾಜಕರನ್ನಾಗಿ ಆತನ ಮಾಡಿದ್ದಾನೆಂಬುದಾಗಿ ನಾವು ಧ್ಯಾನಿಸಿದ್ದೇವೆ. ಅದರಲ್ಲಿ ಈಗ ಧ್ಯಾನಿಸುವಂಥ ವಾಕ್ಯ ಯಾವುದೆಂದರೆ ಯಾಜಕರನ್ನಾಗಿ ಆತ ನಮ್ಮನ್ನು ಮಾಡಿದನೆಂಬುದಾಗಿ ಹೇಳುವಂಥ ವಾಕ್ಯವನ್ನು ಈಗಾಗಲೇ ನಾವು ನಿನ್ನೆಯಿಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಪ್ರಿಯರೇ. ಒಂದನ್ನು ತಿಳ್ಕೋಬೇಕು, ನಾವು ರಾಜ ಯಾಜಕರು. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ ರಾಜ ಯಾಜಕರು. ನಿನ್ನೆ ದಿವಸ ನಾವು ಧ್ಯಾನಿಸಿದ್ದೆವು ಯಾಜಕನಿಗೆ ಇರುವಂತಹ 7 ವಿಧವಾದ ಪ್ರಧಾನವಾದ ಜವಾಬ್ದಾರಿಗಳು. ಆ್ಯಕ್ಚುಲಿ 7 ಅಲ್ಲ, ಅನೇಕ ಜವಾಬ್ದಾರಿಗಳುಂಟು. 7 ಜವಾಬ್ದಾರಿಗಳನ್ನು ಮಾತ್ರ ನಾನು ಈ ಸಮಯದಲ್ಲಿ ಪಟ್ಟಿ ಮಾಡಿದ್ದೇನೆ ಪ್ರಿಯರೇ. ಇಲ್ಲಿ ನಾವು ನೋಡುವ ನಿನ್ನೆ ದಿವಸ ನಾವು 2 ವಿಧವಾದ ಜವಾಬ್ದಾರಿಗಳ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ. ಅದರಲ್ಲಿ ಒಂದನೇದಾಗಿದೆ ಯಾಜಕ ಕಾಂಡ 16ನೇ ಅಧ್ಯಾಯದಲ್ಲಿ ಹೇಳಿದ ವಾಕ್ಯದ ಪ್ರಕಾರವಾಗಿ ಯಾಜಕನ ಒಂದು ಮೊದಲ ಜವಾಬ್ದಾರಿಯಾಗಿತ್ತು ತನ್ನ ಪಾಪಕ್ಕೋಸ್ಕರವಾಗಿ ಮತ್ತು ತನ್ನ ಜನರ ಪಾಪಕ್ಕೋಸ್ಕರವಾಗಿ ಆತ ರಕ್ತವನ್ನು ತೆಗೆದುಕೊಂಡು ಆತನು ಮಹಾಪರಿಶುದ್ಧ ಸ್ಥಳಕ್ಕೆ ಆತನು ಹೋಗಿ ಆ ಪಾಪಕ್ಕೆ ಒಂದು ಪರಿಹಾರವನ್ನು ಆತನು ಕೊಡಬೇಕಾಗಿತ್ತು ಎಂಬುದಾಗಿ ನಿನ್ನೆ ದಿವಸ ನಾವು ಧ್ಯಾನಿಸಿದೆವು. ಅದರಲ್ಲಿ 2ನೇ ಜವಾಬ್ದಾರಿ ಕೂಡ ನಾವು ನಿನ್ನೆ ಧ್ಯಾನ ಮಾಡಿದ್ದೇವೆ. ಅದಾಗಿದೆ ಮಹಾಯಾಜಕನ 2ನೇ ಜವಾಬ್ದಾರಿ ಆಗಿದೆ ಆತನು ಜನರಿಗೋಸ್ಕರವಾಗಿ ವಿಜ್ಞಾಪನೆಯನ್ನು ಮಾಡುವಂಥದ್ದೆಂಬುದಾಗಿ ನಿನ್ನೆ ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು 3ನೇ ಜವಾಬ್ದಾರಿಯ ಬಗ್ಗೆ ನಾವು ಹೋಗ್ತಾ ಇದ್ದೇವೆ ಕಲೀಲಿಕ್ಕೋಸ್ಕರವಾಗಿ. 3ನೇ ಜವಾಬ್ದಾರಿ ಯಾಜಕನಿಗಿರುವ 3ನೇ ಒಂದು ಜವಾಬ್ದಾರಿ ಆಗಿದೆ. ಅದು ದೇವ ಜನರನ್ನು ಯೇಸು ಸ್ವಾಮಿಯ ದೇವರ ಹೆಸರಿನಲ್ಲಿ ಆಶೀರ್ವಾದ ಮಾಡುವಂಥದ್ದು. ನಾವು ಅದನ್ನು ಓದುವ ಅರಣ್ಯಕಾಂಡ 6ನೇ ಅಧ್ಯಾಯ 22ರಿಂದ 27ನೇ ವಾಕ್ಯದವರೆಗೆ ಓದಿಕೊಳ್ಳೋಣ. ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 6, 22-27. ಅಂದರೆ ದೇವರ ಹೆಸರಿನಲ್ಲಿ ದೇವ ಜನರನ್ನು ಆಶೀರ್ವಾದ ಮಾಡುವಂಥದ್ದು ಅದು 3ನೇ ಜವಾಬ್ದಾರಿ, 3ನೇ ಕರ್ತವ್ಯವಾಗಿತ್ತು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು, ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಅವರಿಗೆ ಹೇಳಬೇಕು, ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದೇ. ಹೀಗೆ ಅವರು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸಲಾಗಿ ನಾನು ಅವರನ್ನು ಆಶೀರ್ವದಿಸುವೆನು. ನೋಡಿ, ಯಾವಾಗ ಯಾಜಕರು ದೇವರ ಹೆಸರಿನಲ್ಲಿ ದೇವಜನರನ್ನು ಆಶೀರ್ವಾದ ಮಾಡ್ತಾರೋ ಆವಾಗ ದೇವರು ಹೇಳ್ತಿದ್ದಾನೆ, ನಾನು ಅವರನ್ನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಇವತ್ತು ಹೊಸ ಒಡಂಬಡಿಕೆಯಲ್ಲಿ ನಾನು ನೀವು ಯಾಜಕರಾಗಿದ್ದೇವೆ. ಸಾಧಾರಣವಾದಂಥ ರಕ್ಷಣೆ ಹೊಂದಿದ ಕ್ರೈಸ್ತ ವಿಶ್ವಾಸಿಗಳಾದ ನಾವು ಯಾಜಕರೆಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಓದ್ತಾ ಇದ್ದೇವೆ. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿದ್ದಂಥ ಯಾಜಕನಿಗೆ 3ನೇ ಜವಾಬ್ದಾರಿಯಾಗಿತ್ತು
ಆತನು ದೇವರ ಹೆಸರಿನಲ್ಲಿ ಜನರನ್ನು ಆಶೀರ್ವಾದ ಮಾಡಬೇಕಾಗಿತ್ತು. ಇವತ್ತು ನಾವು ಕರೆಯಲ್ಪಟ್ಟ ಉದ್ದೇಶ ಏನು ಗೊತ್ತು ಅಂತ? 1 Peter chapter 3:9, 1 ಪೇತ್ರ 3:9 ವಾಕ್ಯ ಹೇಳ್ತದೆ, ನಾವು ಕೂಡ ಜನರನ್ನು ಆಶೀರ್ವದಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಸಿಕ್ಕಿದ್ರೆ ಓದಬಹುದು. 1 ಪೇತ್ರ 3:9. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ, ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಅಪಕಾರಕ್ಕೆ ಅಪಕಾರ ಮಾಡದೆ, ನಿಂದೆಗೆ ನಿಂದೆ ಮಾಡಿದೆ ನೀವು ಆಶೀರ್ವದಿಸಿರಿ, ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಅನೇಕ ಸಲ ಅನೇಕರು ನಮಗೆ ಅಪಕಾರ ಮಾಡಬಹುದು, ಅನೇಕರು ನಮ್ಮನ್ನು ನಿಂದಿಸಬಹುದು. ಆದರೆ ಮ್ಯಾಥ್ಯೂ ಚಾಪ್ಟರ್ 5:11-12 ಮತ್ತು 5:11 ಹೇಳ್ತದೆ, ನನ್ನ ನಿಮಿತ್ತವಾಗಿ ನಿಮ್ಮನ್ನು ಹಿಂಸಿಸಿ ನಿಂದಿಸಿ ನಿಮ್ಮ ಮೇಲೆ ಸುಳ್ಳಾದ ಆರೋಪವನ್ನು ಹೊರಿಸಿದರೆ ನೀವು ಧನ್ಯರು ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಯೇಸುಸ್ವಾಮಿ ಹೇಳಿದ್ದಾನೆ ಪ್ರಿಯರೇ. ಹಾಗಾದರೆ ಅನೇಕರು ನಮಗೆ ಅಪಕಾರ ಮಾಡಬಹುದು, ನಾವು ಪ್ರತಿಯಾಗಿ ಅವರಿಗೆ ಅಪಕಾರ ಮಾಡಬೇಕಂತ ಇಲ್ಲ. ಅನೇಕರು ನಿಂದಿಸಬಹುದು, ನಾವು ಪುನಃ ಪ್ರತಿಯಾಗಿ ಅವ್ರು ನಿಂದಿಸುವಂಥ ಅವಶ್ಯಕತೆ ಇಲ್ಲ. ದೇವರ ಮಕ್ಕಳು ಯಾವ ಕೆಟ್ಟತನವನ್ನು ಮನಸ್ಸಲ್ಲಿಟ್ಟುಕೊಳ್ಳದೆ, ಕಹಿಯನ್ನು ಮನಸ್ಸಲ್ಲಿಟ್ಟುಕೊಳ್ಳದೆ ಅವರು ಆಶೀರ್ವಾದ ಮಾಡುವವರಾಗಿರುತ್ತಾರೆ. ಯಾಕಂದರೆ ಇದಕ್ಕಾಗಿ ಇದೊಂದು ಕಾಲಿಂಗ್ ಆಗಿದೆ, ಇದು ಹೊಸ ಒಡಂಬಡಿಕೆಯ ಕ್ರೈಸ್ತ ವಿಶ್ವಾಸಿಗಳ ಒಂದು ಕರೆಯಾಗಿದೆ. ದೇವರು ನಮ್ಮನ್ನು ಕರೆದದ್ದು ಇನ್ನೊಬ್ಬರನ್ನು ಆಶೀರ್ವಾದ ಮಾಡುವುದಕ್ಕಾಗಿ. ಅದಕ್ಕಾಗಿ ನಾವು ಮನಪೂರ್ವಕವಾಗಿ ಇನ್ನೊಬ್ಬರನ್ನು ಆಶೀರ್ವದಿಸಿ. ಒಂದೇ ಒಂದು ವಾಕ್ಯ ಓದಲಿಕ್ಕೆ ಇಷ್ಟಪಡ್ತೇನೆ. ರೋಮಪುರದ ಪತ್ರಿಕೆ 12:19-21 ವಾಕ್ಯ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 12 ನಾವು 19-21 ವಾಕ್ಯ ಓದಿಕೊಳ್ಳೋಣ. ಪ್ರಿಯರೇ, ನೀವು ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಆಮೆನ್. ನೋಡಿ, ನಾವು ಮುಯ್ಯಿಗೆ ಮುಯ್ಯಿ ತೀರಿಸುವುದಕ್ಕೆ ನಾವು ಹೋಗಬಾರದು. ಅನೇಕರು ನಮ್ಮನ್ನು ನಿಂದಿಸಬಹುದು, ನಮ್ಮನ್ನು ಅನೇಕರು ಅಪಕಾರ ಮಾಡಬಹುದು, ನಾವು ಸುಳ್ಳಾದ ಆರೋಪಗಳನ್ನು ಹೊರಿಸಬಹುದು. ಪ್ರತಿಯಾಗಿ ನಾವು ಅವರಿಗೆ ಆ ರೀತಿ ಮಾಡಲಿಕ್ಕೆ ಹೋಗಬಾರದೆಂಬುದಾಗಿ ಇದರ ವಾಕ್ಯದಲ್ಲಿ ನಾವು ಓದುತ್ತೇವೆ ಪ್ರಿಯರೇ. ಹಾಗಾದರೆ ಇಲ್ಲಿ ನಾವು ಏನು ಮಾಡಬೇಕು? ಅವರ ಮೇಲೆ ವೈರಿ, ಒಂದು ವೇಳೆ ವೈರಿ ಎಂಬುದಾಗಿ ನಮ್ಮನ್ನು ವೈರಿಗಳಾಗಿ ಕಾಣ್ತಾರೆ ಯಾರು, ಅವರಿಗೆ ಉಪಕಾರ ಮಾಡಬೇಕು, ಅವರಿಗೆ ಸಹಾಯ ಮಾಡಬೇಕು. ಈ ರೀತಿಯಲ್ಲಿ ಅವರ ತಲೆ ಮೇಲೆ ನಾವು ಉರಿಯುವಂಥ ಕೆಂಡಗಳನ್ನು ಇಟ್ಟುಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ ಎಂಬುದಾಗಿ ವಾಕ್ಯ ನೋಡ್ತೇವೆ. ಆದಿಕಾಂಡ 12ನೇ 1-3 ವಾಕ್ಯದಲ್ಲಿ, ಜೆನೆಸಿಸ್ ಚಾಪ್ಟರ್ 12:2-3 2 ಮತ್ತು 3 ವಾಕ್ಯದಲ್ಲಿ 7 ವಿಧವಾದ ಆಶೀರ್ವಾದಗಳನ್ನು ದೇವರು ಅಬ್ರಹಾಮನಿಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಒಂದು, ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುವೆನು, ನಿನ್ನನ್ನು ಆಶೀರ್ವದಿಸುವೆನು, ನೀನು ಆಶೀರ್ವಾದ ನಿಧಿಯಾಗುವೆ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲಗಳು ಆಶೀರ್ವಾದ ಉಂಟಾಗುವುದು. ಅನೇಕ 7 ವಿಧವಾದ ಆಶೀರ್ವಾದಗಳನ್ನು ದೇವರಲ್ಲಿ ಬಿಡುಗಡೆ ಮಾಡುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅದರಲ್ಲಿ ಒಂದು, ನಿನ್ನ ಮೂಲಕವಾಗಿ ಭೂಲೋಕದ ಎಲ್ಲ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ. ಹಾಗಾದರೆ ಪ್ರಿಯರೇ, ನಾವು ಆಶೀರ್ವಾದ ಮಾಡುವ, ಯಾರು ನಮಗೆ ಕೆಟ್ಟದನ್ನು ಮಾಡ್ತಾರೆ, ಯಾರು ನಮಗೆ ತೊಂದರೆ ಮಾಡ್ತಾರೆ, ಯಾರು ನಮಗೆ ಅಪಕಾರ ಮಾಡ್ತಾರೆ, ಅವರಿಗೆಲ್ಲ ನಾವು ಆಶೀರ್ವಾದ ಮಾಡೋದಕ್ಕೆ ನಾವು ಸಿದ್ಧರಾಗೋಣ. ಯಾಕಂದರೆ ನಾವು ಹೊಸ ಒಡಂಬಡಿಕೆಯ ಯಾಜಕರಾಗಿದ್ದೇವೆ, ಅವನು ಆಶೀರ್ವಾದ ಮಾಡೋದಕ್ಕಾಗಿಯೇ ನಾವು ಕರೆಯಲ್ಪಟ್ಟಿದ್ದೇವೆ ಪ್ರಿಯರೇ. ಓಕೆ, 4ನೇದಾಗಿ ಯಾಜಕನಾದವನ ಒಂದು ಜವಾಬ್ದಾರಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಲಾಕಿಯನ ಪುಸ್ತಕ 2ನೇ ವಾಕ್ಯ. ಬುಕ್ ಆಫ್ ಮಲಾಕಿಯ ಚಾಪ್ಟರ್ 2:1, ದೇವರನ್ನು ಘನಪಡಿಸುವಂಥದ್ದು ಅಥವಾ ದೇವರನ್ನು ಮಹಿಮೆ ಪಡಿಸುವಂಥದ್ದು ಪ್ರಿಯರೇ. ಯಾಜಕರೇ, ಈ ಅಪ್ಪಣೆಯು ಈಗ ನಿಮಗಾಗಿದೆ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನನ್ನ ನಾಮವನ್ನು ಘನಪಡಿಸಬೇಕೆಂಬ ಆಜ್ಞೆಯನ್ನು ನೀವು ಆಲಿಸಿ ಮಂದಟ್ಟು ಮಾಡಿಕೊಳ್ಳದಿದ್ದರೆ ನಾನು ನಿನಗೆ ಶಾಪವನ್ನು ಬರಮಾಡುವೆನು. ನನ್ನ ನಾಮವನ್ನು ದೇವರು ಯಾರ ಜೊತೆ ಮಾತಾಡ್ತಿದ್ದಾನೆ? ಯಾಜಕರ ಜೊತೆಯಲ್ಲಿ ಮಾತಾಡ್ತಾ ಇದ್ದಾನೆ. ನನ್ನ ನಾಮವನ್ನು ಘನಪಡಿಸಬೇಕು. ಹಲ್ಲೆಲೂಯಾ. ದೇವರು ಸ್ಪಷ್ಟವಾಗಿ ಹೇಳುವಂಥದ್ದಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಯಾಜಕನು ದೇವರ ನಾಮವನ್ನು ಮಹಿಮೆಪಡಿಸಬೇಕಾಗಿತ್ತು, ದೇವರ ನಾಮವನ್ನು ಮೇಲಕ್ಕೆತ್ತಬೇಕಾಗಿತ್ತು. ಹಲ್ಲೆಲೂಯಾ. ಇದೊಬ್ಬ ಯಾಜಕನಿಗಿರುವಂಥ
ಒಂದು ಜವಾಬ್ದಾರಿ ಎಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಆವಾಗಲೇ ಓದಿದ ವಾಕ್ಯ ಕೀರ್ತನೆ 50:23, Psalms 50:23 ಅಲ್ಲಿ ಏನಿರ್ತದೆ, ಯಾರು ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ನನಗೆ ಸಮರ್ಪಣೆ ಮಾಡುತ್ತಾರೋ ಅವರೇ ನನ್ನನ್ನು ಗೌರವಿಸುತ್ತಾರೆಂಬುದಾಗಿ ಅದು ದೇವರು ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಹಾಗಾದರೆ ನಾಲ್ಕನೇದಾಗಿ ಜವಾಬ್ದಾರಿಯಾಗಿತ್ತು ಯಾಜಕನದ್ದು ದೇವರ ನಾಮವನ್ನು ಘನಪಡಿಸುವಂಥದ್ದು. ಇವತ್ತು ಹೊಸ ಒಡಂಬಡಿಕೆ ಯಾಜಕರಾದ ನಾನು ಮತ್ತು ನೀವುಗಳು ಕೂಡ ದೇವರ ನಾಮವನ್ನು ಎಲ್ಲ ನಡೆ ನುಡಿ ಕ್ರಿಯೆ ಎಲ್ಲದರಲ್ಲಿ ಕೂಡ ನಾವು ಘನಪಡಿಸುವವರಾಗಿರಬೇಕು, ಆತನನ್ನು ಮಹಿಮೆ ಪಡಿಸುವವರು ನಾವು ಆಗಿರಬೇಕು ಪ್ರಿಯರೇ. ಅಲ್ಲಲ್ಲಿಯ ಇದು ದೇವರು ನಮ್ಮಿಂದ ಬಯಸುವಂಥದ್ದಾಗಿದೆ. ಅಲ್ಲಲ್ಲಿ 1 ಕೊರಿಂಥ 10:33 ವಾಕ್ಯದಲ್ಲಿ ನಾವು ತಿಂದರು ಕುಡಿದರು ಏನು ಮಾಡಿದ್ರು ಕೂಡ ಅದರ ಮೂಲಕವಾಗಿ ದೇವರಿಗೆ ಮಹಿಮೆ ಆಗಬೇಕೆಂಬುದಾಗಿ ಆ ವಾಕ್ಯದಲ್ಲಿ ನೋಡ್ತೇವೆ. ಮಾತ್ರವಲ್ಲ 1 ಕೊರಿಂಥ 6ನೇ ಅಧ್ಯಾಯದಲ್ಲಿ 19-20 ವಾಕ್ಯ ಹೇಳ್ತದೆ, ನಮ್ಮ ಶರೀರ ಪವಿತ್ರಾತ್ಮ ದೇವರ ಗರ್ಭಗುಡಿ ಆಗಿದೆ, ನಮ್ಮ ಶರೀರದ ಮೂಲಕವಾಗಿ ಆತನ ಪ್ರಭಾವವನ್ನು ಪ್ರಕಾಶಪಡಿಸಬೇಕೆಂಬುದಾಗಿ ಆ ವಾಕ್ಯದಲ್ಲಿ ನಾವು ಓದುತ್ತೇವೆ ಪ್ರಿಯರೇ. ಹಾಗಾದ್ರೆ 4ನೇ ಜವಾಬ್ದಾರಿ ಆಗಿತ್ತು ದೇವರ ನಾಮವನ್ನು ಘನಪಡಿಸುವಂಥದ್ದು. ನಾವು ಕೂಡ ಹೊಸ ಒಡಂಬಡಿಕೆ ಯಾಜಕರಾದ ನಾವು ಕ್ರೈಸ್ತ ವಿಶ್ವಾಸಗಳ ನಾವು ಕೂಡ ಈ ಹೊಸ ಒಡಂಬಡಿಕೆಯಲ್ಲಿ ದೇವರ ನಾಮವನ್ನು ಯಾವಾಗಲೂ ನಾವು ಘನಪಡಿಸುವರಾಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ಓಕೆ, 5ನೇದಾಗಿ ಯಾಜಕನಾದವನ ಒಂದು ಜವಾಬ್ದಾರಿ ಅಥವಾ ಕರ್ತವ್ಯವಾಗಿತ್ತು. ಮಲಾಕಿಯನ ಪುಸ್ತಕ 2ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಜನರಿಗೆ ಭಯಭಕ್ತಿಯನ್ನು ಉಪದೇಶ ಮಾಡಬೇಕಾಗಿತ್ತು. ಓದಿ ಯಾರಾದ್ರು. ನಾನು ಅವರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡಿದ್ದು ಜೀವ ಸುಖ ಅದರಂತೆ ಇವುಗಳನ್ನು ಅವರಿಗೆ ಅದರಂತೆ ನಾನು ಕೊಟ್ಟ ಮಾತಿನಂತೆ ಅವರಿಗೆ ನಾನೇನ್ ಮಾಡಿದ್ದೇನೆ, ದಯಪಾಲಿಸಿದ್ದೇನೆ. ಒಡಂಬಡಿಕೆಯಲ್ಲಿ ವಿಧಿಸಿದ್ದು ಭಯಭಕ್ತಿ ಅದರಂತೆ ಅವರು ನನ್ನಲ್ಲಿ ಭಯಭಕ್ತಿ ಇಟ್ಟು ನನ್ನ ನಾಮಕ್ಕೆ ಅಂಜಿದರು. ಆಮೆನ್, ಪ್ರೈಸ್ ಗಾಡ್. 5ನೇದಾಗಿ ಇಲ್ಲಿ ನಾವು ನೋಡುವಂಥದ್ದು ದೇವರ ಭಯಭಕ್ತಿಯನ್ನು ಜನರಿಗೆ ಉಪದೇಶ ಮಾಡಬೇಕಾಗಿತ್ತು. ಜನರಿಗೆ ಭಯಭಕ್ತಿ ನಾವು ಕಲಿಸಿಕೊಡಬೇಕು. ಹೊಸ ಒಡಂಬಡಿಕೆ ಯಾಜಕರಾದ ನಾವು ಕೂಡ ನಮ್ಮ ಜವಾಬ್ದಾರಿ ಏನೆಂದ್ರೆ ಹಲ್ಲೆಲೂಯಾ ಭಯಭಕ್ತಿಯನ್ನು ಕಲಿಸುವಂತ, ದೇವರಿಗೆ ಭಯಪಡಬೇಕು. ಯೆಶಾಯ 66:1-2 ವಾಕ್ಯ ಓದುವಾಗ ನನ್ನ ದೇವರ ವಾಕ್ಯ ನಾನು ಕಟಾಕ್ಷಿಸುವನೆಂತನೆಂದರೆ ನನ್ನ ಮುಂದೆ ನಡುಗುವನು, ನನ್ನ ವಾಕ್ಯಕ್ಕೆ ಭಯಪಡುವನು ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ ಪ್ರಿಯರೇ. ಈ ದಿನಗಳಲ್ಲಿ ನಾವು ನೋಡುವುದಾದ ಲೋಕದಲ್ಲಿ ಇವತ್ತು ಭಕ್ತಿ ಇದೆ, ಅನೇಕರ ಜೀವಿತದಲ್ಲಿ ಭಯ ಇಲ್ಲದ ಒಂದು ಅವಸ್ಥೆಯನ್ನು ಇವತ್ತಿನ ದಿನಮಾನಗಳಲ್ಲಿ ಲೋಕದಲ್ಲಿ ದೇವಜನರಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ದೇವರಿಗೆ ಬಯಸುವಂಥದ್ದು ಆತನಿಗೆ ಭಯಪಟ್ಟು ನಾವು ನಡುಗಬೇಕು. ಪ್ರಕಟಣೆಯ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಈ ಒಂದು ಆಕ್ಚುಲಿ ಉಪದ್ರವ ಕಾಲವನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಎರಡು ಭಾಗಗಳು, 3 ವಿಭಾಗಗಳು. 2 ಭಾಗಗಳಿಂದ ಸಂಕಟ ಕಾಲ, ಮಹಾಸಂಕಟ ಕಾಲ, 7 ವರ್ಷಗಳ ಕಾಲ. ಅದೇ ರೀತಿಯಲ್ಲಿ 3 ವಿಭಾಗಗಳೆಂದರೆ ಮೊದಲ 9ರಿಂದ 12 ಅಧ್ಯಾಯ 6ರಿಂದ 9ನೇ ಅಧ್ಯಾಯಗಳು 1ನೇ ವಿಭಾಗ ಆಗಿದೆ. 10ರಿಂದ 12 ಅಧ್ಯಾಯಗಳು ಅದು 2ನೇ ವಿಭಾಗವಾಗಿದೆ. 13ರಿಂದ 19 ಅಧ್ಯಾಯಗಳು 3ನೇ ವಿಭಾಗವಾಗಿದೆ. ಆದರೆ ಈ ಒಂದು ಸಂಕಟಗಳ ಮಧ್ಯಭಾಗದಲ್ಲಿ ಒಬ್ಬ ದೇವದೂತನು ಸಾರುವಂತ ಒಂದು ಸ್ವಾರ್ಥದಲ್ಲಿ ನಾವು ಕಾಣ್ತೇವೆ. ಪ್ರಕಟಣೆ 14ನೇ ಅಧ್ಯಾಯದಲ್ಲಿ 6 ಮತ್ತು 7 ವಾಕ್ಯ ಓದಿಕೊಳ್ಳೋಣ. ಮತ್ತೊಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ಕಂಡೆನು. ಭೂನಿವಾಸಿಗಳಾಗಿರುವ ಸಕಲ ಜನಾಂಗ ಕುಲ ಪ್ರಜೆಗಳವರಿಗೂ ಸಕಲ ಭಾಷೆಗಳನ್ನಾಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭ ವರ್ತಮಾನವು ಅವನಲ್ಲಿತ್ತು. ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ ಪರಲೋಕಗಳನ್ನು ಸಮುದ್ರವನ್ನು ನೀರಿನ ಬುಕ್ಕೆಗಳನ್ನು ಉಂಟು ಮಾಡಿದಾತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು. ಹಲ್ಲೆಲೂಯಾ. ದೇವದೂತರು ಕೊಡುವಂಥ ಸ್ವಾರ್ತೆ, ಆತನ ನಮಸ್ಕಾರ ಮಾಡಿ ಆತನನ್ನು ಘನಪಡಿಸಿರಿ, ಆತನಿಗೆ ಭಯಪಟ್ಟು ಜೀವಿಸಿರಿ ಎಂಬುದಾಗಿ ಹೇಳುವಂಥ ಶುಭ ವರ್ತಮಾನವನ್ನು ಮಧ್ಯಭಾಗದಲ್ಲಿ ಒಬ್ಬ ದೇವದೂತನಲ್ಲಿ ಸಾರುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಇವತ್ತು ಎಲ್ಲ ಕಡೆಗಳಲ್ಲಿ ಈ ಸ್ವಾರ್ಥ ಸಾರಲ್ಪಡ್ತಾ ಇದೆ ಪ್ರಿಯರೇ. ಮೊದಲದಾಗಿ ದೇವರ ಭಯ ಸಭೆಗೆ ಬರಬೇಕು, ದೇವ ಜನರಿಗೆ ದೇವರ ಭಯ ಬರಬೇಕು ಪ್ರಿಯರೇ. ಒಂದು ಸಾಕ್ಷಿಯಾಗಿ ಈ ಲೋಕದಲ್ಲಿ ದೇವಜನರು ಜೀವಿಸಬೇಕು. ಅದು ವಾಕ್ಯದಲ್ಲಿ ಕೂಡ ಲೂಕ 21ನೇ ಅಧ್ಯಾಯ 34ರಿಂದ 36ನೇ ವಾಕ್ಯದಲ್ಲಿ ನೋಡ್ತೇವೆ.
ನಾವು ಈ ಲೋಕದಲ್ಲಿ ತಿನ್ನುವುದರಲ್ಲಿ, ಕುಡಿಯುವುದರಲ್ಲಿ, ಹಬ್ಬಗಳನ್ನು ಆಚರಿಸುವುದರಲ್ಲಿ ಇದರಲ್ಲೇ ಸಮಯ ಕಳೀತಾ ಹೋದರೆ ಆ ದಿವಸ ಅಂದ್ರೆ ಯೇಸುವಿನ ಬರೋಣ ರಹಸ್ಯವನ್ನು ಉರ್ಲಿನಂತೆ ಬರ್ತದೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಸಿಕ್ಕಿದ್ರೆ ಓದಬಹುದು. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ನೋಡಿ, ಅನೇಕ ಸಲ ನಾನು ಹೇಳ್ತೇವೆ ಇನ್ನೊಬ್ಬರ ವಿಷಯದಲ್ಲಿ ಜಾಗೃತಿ ಆಗಿರಿ, ಆದ್ರೆ ದೇವ್ರ ವಾಕ್ಯ ಹೇಳ್ತೇವೆ ನಿಮ್ಮ ವಿಷಯದಲ್ಲಿ ಜಾಗೃತಿ ಆಗಿರಿ. ಓದಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರ್ಲಿನಂತೆ ಪಕ್ಕನೆ ಬಂದೀತು. ಆ ದಿವಸವು ನಿಮ್ಮ ಮೇಲೆ ಉರ್ಲಿನಂತೆ ಪಕ್ಕನೆ ಬಂದಿತ್ತು ಅಂದ್ರೆ ರಹಸ್ಯ ಬರೋಣ. ಓಕೆ, ಮುಂದೆ ಓದಿ. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ನೋಡಿ, ನಾವು ಪ್ರಿಪೇರ್ ಆಗಿರಬೇಕು. ಪ್ರಿಪೇರ್ ಆಗದ್ರೆ ಕೈ ಬಿಡಲ್ಪಡುವಂತ ಒಂದು ಪರಿಸ್ಥಿತಿ ಬರುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಸಿದ್ಧರಾಗದೆ ಹೋದರೆ ಆತನ ಬರೋಣಕ್ಕೋಸ್ಕರವಾಗಿ ದೇವರಿಗೆ ಭಯಪಟ್ಟು ಆತನ ಬರೋಣಕ್ಕಾಗಿ ನಾವು ರೆಡಿ ಆಗದೆ ಹೋದರೆ ಕೈ ಬಿಡಲ್ಪಡುವಂಥ ಒಂದು ಪರಿಸ್ಥಿತಿ ಬರ್ತದೆ. ಅದು ಉರ್ಲಿನ ಹಾಗೆ ನಮ್ಮ ಮೇಲೆ ಬರಬಾರ್ದು. ಆ ದಿವಸ ಉರ್ಲಿನ ಹಾಗೆ ಬರಬಾರ್ದು. ಅದು ನಮಗೆ ಸಂತೋಷ ತರುವಂಥ, ಸಮಾಧಾನ ತರುವಂಥ, ಆನಂದ ತರುವಂಥ ಒಂದು ದಿವಸವಾಗಬೇಕು. ಯಾವಾಗಲೂ ಆತನ ಬರಣವನ್ನು ಎದುರು ನೋಡುತ್ತಾ ನಾವು ಮುಂದಕ್ಕೆ ಹೋಗುವರಾಗಿರಬೇಕು. ಓಕೆ, ಭಯಭಕ್ತಿ. 5ನೇದಾಗಿ ಯಾಜಕನ ಒಂದು ಜವಾಬ್ದಾರಿಯಾಗಿತ್ತು ಭಯಭಕ್ತಿ. 6ನೇದಾಗಿ ಮಲಾಕ್ಯ ಪುಸ್ತಕ 2ನೇ ಅಧ್ಯಾಯ 6ನೇ ವಾಕ್ಯ. ಮಲಾಕ್ಯ ಚಾಪ್ಟರ್ 2 ವರ್ಸ್ 6 ಅಲ್ಲಿ ಓದ್ತೇವೆ. ಅಲ್ಲಿ ಪಾಪ ಅಂದ್ರೆ ಪಾಪದಿಂದ ಜನರನ್ನು ಪಾಪದಿಂದ ದೇವರ ಕಡೆಗೆ ತಿರುಗಿಸುವಂಥದ್ದು. ಅವರ ಬಾಯಲ್ಲಿ ಸತ್ಯ ಬೋಧನೆಯು ನೆಲೆಸಿತ್ತು, ಅವರ ತುಟಿಗಳಲ್ಲಿ ಅನ್ಯಾಯವೇನೂ ಕಾಣಲಿಲ್ಲ. ಅವರು ಶಾಂತಿಯಿಂದಲೂ ಸದ್ಧರ್ಮದಿಂದಲೂ ನನ್ನೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಬಹು ಜನರನ್ನು ಪಾಪದ ಕಡೆಯಿಂದ ತಿರುಗಿಸಿದರು. ಆಮೆನ್. 6ನೇ ಜವಾಬ್ದಾರಿಯಾಗಿತ್ತು ಜನರನ್ನು ಯಾಜಕನಾದವನು ಪಾಪದಿಂದ ದೇವರ ಕಡೆಗೆ ತಿರುಗಿಸಿ ತರುವಂಥದ್ದು. ಪ್ರೈಸ್ ಗಾಡ್. ಇವತ್ತು ಹೊಸ ಒಡಂಬಡಿಕೆ ಯಾಜಕರಾದ ನಾವು, ನಮ್ಮ ಕರ್ತವ್ಯ ಕೂಡ ಅದೇ ಆಗಿದೆ. ದೇವರೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ಮತ್ತೆ 28-19ನೇ ವಾಕ್ಯದಲ್ಲಿ ಏನ್ ಹೇಳಿದ್ದಾರೆ ನೋಡುವ. ಓದಿ, ಸಿಕ್ಕಿದ್ರೆ ಓದಿ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ಆಮೆನ್. ಎಲ್ಲ ಇಡೀ ಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿ ಯೇಸು ಕ್ರಿಸ್ತನ ಶಿಷ್ಯರನ್ನಾಗಿ ಜನರನ್ನು ಮಾಡಬೇಕು. ಅವರಿಗೆ ತಂದೆ ಮಗ ಪವಿತ್ರ ಹೆಸರಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ಕೊಟ್ಟು ಯೇಸುಸ್ವಾಮಿ ಕಲಿಸಿಕೊಟ್ಟದನ್ನು, ಅವರಿಗೆ ಉಪದೇಶ ಮಾಡಿದನ್ನು ಅವರಿಗೆ ಕಲಿಸಿಕೊಡಬೇಕೆಂಬುದಾಗಿ, ಕಾಪಾಡಿಕೊಳ್ಳೋದಕ್ಕೆ ಹೇಳಬೇಕೆಂಬುದಾಗಿ ಯೇಸುಸ್ವಾಮಿಯಲ್ಲಿ ಹೇಳಿರುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಇವತ್ತು ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಜನರಿಗೆ ನಾವು ಸ್ವಾರ್ಥೆಯನ್ನು ಹೇಳಬೇಕು. ಅನೇಕ ಜನರು ಪಾಪದ ಕಡೆಯಿಂದ ಕರ್ತನ ಕಡೆಗೆ ನಾವು ತಿರುಗಿಸುವವರಾಗಿರಬೇಕು. ಅನೇಕ ದೇವರ ಯೇಸುಸ್ವಾಮಿಯ ಪರಿಚಯ ನಾವು ಹೇಳಿಕೊಡಬೇಕು ಪ್ರಿಯರೇ. ನಾವು ಸುಮ್ಮನೆ ನಿಲ್ಲುವುದಕ್ಕೆ ಆಗುವುದಿಲ್ಲ. ಯಾಕಂದರೆ ಯೇಸುವಿನ ಬರೋಣ ತುಂಬ ಹತ್ತಿರ ಇದೆ. ಲೋಕದ ನಡೆಯುವಂಥ ಅನೇಕ ಗುರುತುಗಳ ಮೂಲಕವಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ತಾ ಇದ್ದೇವೆ. ಹಲ್ಲೆಲೂಯಾ. ಯೇಸುವಿನ ಬರೋಣವು ಹತ್ತಿರವಿದೆ. ನಮ್ಮ ಕರ್ತವ್ಯ ನಾವು ಮಾಡಬೇಕು. ಎಷ್ಟು ಜನರಿಗೆ ಸಾಧ್ಯ ಅಷ್ಟು ಜನರನ್ನು ನರಕದ ಬಾಯಿಂದ ತಪ್ಪಿಸಿ ಪರಲೋಕದ ಕಡೆಗೆ ನಡೆಸುವವರು ನಾನು ಮತ್ತು ನೀವು ಆಗಿರಬೇಕು ಪ್ರಿಯರೇ. ಇನ್ನೊಂದು ವಾರ್ತೆ ಓದುವ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 19-20ನೇ ವಾಕ್ಯ. ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 5 19-20 ವರ್ಸ್. ನನ್ನ ಸಹೋದರರೇ, ನಿಮ್ಮಲ್ಲಿ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿರಲಾಗಿ ಮತ್ತೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ, ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳಿರಿ. ನೋಡಿ, ಒಬ್ಬ ಪಾಪಿಯನ್ನು ದೇವರ ಕಡೆಗೆ ತಿರುಗಿಸಿದರೆ, ನಾವು ಸನ್ಮಾರ್ಗಕ್ಕೆ ಕರೆದುಕೊಂಡು ಬಂದ್ರೆ ಏನಾಗ್ತದೆ? ಬಹು ಪಾಪಗಳನ್ನು ಮುಚ್ಚಿದವರಾಗುತ್ತೇವೆ. ಹಲ್ಲೆಲೂಯಾ. ದೇವರ ಒಂದು ಮೆಚ್ಚುಗೆ ನಮಗೆ ಸಿಗುತ್ತದೆ. ದೇವರ ಒಂದು ಆಶೀರ್ವಾದಕ್ಕೆ ನಾವು ಪಾತ್ರರಾಗುತ್ತೇವೆ ಎಂಬುದಾಗಿ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಓಕೆ, 7ನೇದಾಗಿ ಯಾಜಕನ ಕರ್ತವ್ಯ ಅಥವಾ ಜವಾಬ್ದಾರಿ. ಮಲಾಕ್ಯ 2ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ, ಬುಕ್ ಆಫ್ ಮಲಾಕ್ಯ ಚಾಪ್ಟರ್ 2 ವರ್ಸ್ 7 ಅಲ್ಲಿ ನಾವು ಓದುತ್ತೇವೆ ಪ್ರಿಯರೇ. ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಧರ್ಮೋಪದೇಶವನ್ನು ಜನರಿಗೆ ಬೋಧನೆ ಮಾಡುವಂಥದ್ದು. ಜ್ಞಾನಾನುಸಾರವಾಗಿ ಮಾತನಾಡುವುದು ಯಾಜಕನ ತುಟಿಗಳ ಧರ್ಮವಷ್ಟೇ. ಅವನು ಸೇನಾಧೀಶ್ವರನಾದಂಥ ಯೆಹೋವನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಂದ ಧರ್ಮೋಪದೇಶವನ್ನು ಕೇಳಿಕೊಳ್ಳತಕ್ಕದ್ದು. ಆಮೆನ್.
ಇಲ್ಲಿ ಓದ್ತೇವೆ, ಯಾಜಕನ ಒಂದು ಧರ್ಮ ಜನರಿಗೆ ಧರ್ಮೋಪದೇಶ ಮಾಡುವಂಥದ್ದು. ಎಸೆಕಿಯೇಲ್ 44:23 ಹೇಳ್ತದೆ, ಶುದ್ಧ ಅಶುದ್ಧ ಇವುಗಳ ಕುರಿತು, ಕೆಟ್ಟದರ ಒಳ್ಳೆದರ ಕುರಿತಾಗಿರುವ ಭೇದವನ್ನು ಜನರಿಗೆ ಉಪದೇಶ ಮಾಡಬೇಕು. ಅದು ಸಿಕ್ಕಿದ್ರೆ ಅದು ಓದ್ಬೋದು. ಎಸೆಕಿಯೇಲ್ 44:23 ವಾಕ್ಯದಲ್ಲಿ ಶುದ್ಧ ಅಶುದ್ಧ ಇವುಗಳ ಕುರಿತಾಗಿ, ಅಲ್ಲ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು, ಯಾವುದು ಸರಿ ಯಾವುದು ತಪ್ಪು, ಯಾವ ಮಾರ್ಗ ಸರಿಯಾಗಿದೆ, ಹೇಗೆ ನಾವು ಮುಂದುವರಿಯಬೇಕು, ಎಲ್ಲ ಸರಿ ಅಶುದ್ಧ ಮತ್ತು ಅಶುದ್ಧ ವಿಷಯಗಳ ಕುರಿತಾಗಿ ಸರಿಯಾದ ತಿಳುವಳಿಕೆ ಉಪದೇಶದ ಮೂಲಕವಾಗಿ ಜನರಿಗೆ ಯಾಜಕನು ಕೊಡಬೇಕೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಮೀಸಲಾದದಕ್ಕೂ ಮೀಸಲಲ್ಲದಕ್ಕೂ ಭೇದವನ್ನು ನನ್ನ ಜನರಿಗೆ ತೋರಿಸಿ ಶುದ್ಧ ಶುದ್ಧ ವಿವೇಚನೆಯನ್ನು ಅವರಿಗೆ ಬೋಧಿಸಲಿ. ಆಮೇನ್. ಹಾಗಾದ್ರೆ ಯಾಜಕನ 7ನೇ ಕರ್ತವ್ಯ ಏನಾಗಿದೆ ಪ್ರಿಯರೇ? ಧರ್ಮೋಪದೇಶ ಮಾಡುವಂಥದ್ದು, ಉಪದೇಶ ಮಾಡುವಂಥದ್ದು, ಜನರಿಗೆ ಉಪದೇಶ ಮಾಡಿ, ಟೀಚ್ ಮಾಡಿ, ಅವರ ಕಣ್ಣುಗಳನ್ನು ತೆರೆಯ ಮಾಡುವಂಥದ್ದು, ಅವರಿಗೆ ಸರಿಯಾದ ಮಾರ್ಗದಲ್ಲಿ ನಡೆದಕ್ಕಾಗಿ ನಾವು ಉಪದೇಶ ಮಾಡುವಂಥದ್ದು. ಯಾಕಂದರೆ ಹೋಶೇಯನ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ ಏನಂತ ಗೊತ್ತುಂಟ? ನನ್ನ ಜನರು ಜ್ಞಾನಹೀನರಾಗಿ ನಾಶವಾಗುತ್ತಾ ಇದ್ದಾರೆ. ಅಲ್ಲಲ್ಲಿಯ ನಾನು ರಕ್ಷಣೆ ಹೊಂದೋದಕ್ಕಿಂತ ಮುಂಚಿತವಾಗಿ ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಗೊತ್ತಿರಲಿಲ್ಲ. ರಕ್ಷಣೆ ಹೊಂದಿದ ಸಮಯದಲ್ಲೇ ನಾನು ಸತ್ಯವಾದವನ್ನು ಓದುವುದಕ್ಕೆ ನಾನು ಆರಂಭ ಮಾಡಿದ್ದು ಪ್ರಿಯರೇ. ಆವಾಗಲೇ ನನಗೆ ಎಷ್ಟೋ ಗೊತ್ತಿರದ ಸಂಗತಿಗಳು ಅದರ ಮುಖ ತಿಳಿಯುವುದಕ್ಕೆ ನಮಗೆ ಸಾಧ್ಯವಾಯಿತು ಪ್ರಿಯರೇ. ಆದ ಕಾರಣ ಇವತ್ತು ಅನೇಕರು ಕ್ರೈಸ್ತರು ಎಂಬುದಾಗಿ ಹೇಳುವಂಥ ಅನೇಕ ಜನರಿದ್ದಾರೆ, ಹೆಸರಿಗೆ ಮಾತ್ರ ಕ್ರೈಸ್ತರಾಗಿದ್ದಾರೆ, ಆದರೆ ಸತ್ಯವೇದದ ಪರಿಚಯ ಅವರಿಗಿಲ್ಲ, ಯೇಸು ಕ್ರಿಸ್ತನ ಪರಿಚಯ ಅವರಿಗಿಲ್ಲ. ಆ ದುಃಖವಾಗುತ್ತದೆ, ಬೇಸರವಾಗುತ್ತದೆ. ಎಷ್ಟೋ ಕ್ರೈಸ್ತರೆಂಬುದಾಗಿ ಹೇಳುವಂಥ ಯೌವನಸ್ಥರು ಪಾಪದ ಮಾರ್ಗದಲ್ಲಿ ದಾರಿ ತಪ್ಪಿ ಹೋಗಿರುವಂಥದ್ದನ್ನು ಈ ಲೋಕದಲ್ಲಿ ಇವತ್ತು ಕಾಣಲಿಕ್ಕೆ ನಮಗೆ ಸಾಧ್ಯ. ಅದಕ್ಕೆ ಒಂದು ಕಾರಣ 105 ಕೀರ್ತನೆ, 119 ಕೀರ್ತನೆ 105ನೇ ವಾಕ್ಯದಲ್ಲಿ ಓದುತ್ತೇವೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ, ನನ್ನ ದಾರಿಗೆ ಬೆಳಕೆಂಬುದಾಗಿ ಹೇಳುವಂಥ ಆ ವಾಕ್ಯ. ಇವತ್ತು ವಾಕ್ಯದ ಉಪದೇಶ ಜನರಿಗೆ ಅದು ಉಪದೇಶ ಮಾಡಲಿಕ್ಕೆ ಮಾಡುವವರು ಇಲ್ಲ ಇವತ್ತು. ಯಾಕಂದರೆ 119 ಕೀರ್ತನೆ 130ನೇ ವಾಕ್ಯದಲ್ಲಿ ಕೂಡ ಓದ್ತೇವೆ, ನಿನ್ನ ವಾಕ್ಯದ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುತ್ತದೆ ಎಂಬುದಾಗಿ ಆ ವಾಕ್ಯ ಭಾಗದ ಓದ್ತೇವೆ ಪ್ರಿಯರೇ. ಅದಕ್ಕಾಗಿ ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ 41 ವಾಕ್ಯದಲ್ಲಿ 3,000 ಜನ ದೀಕ್ಷಾತನ ತೆಗೆದುಕೊಂಡರು. 42ನೇ ವಾಕ್ಯ ಹೇಳ್ತದೆ, ಅಪೊಸ್ತಲ 4 ಕಾರ್ಯಗಳ ಒಂದು ಕಾರ್ಯವಾಗಿತ್ತು, ಅವರು ಅಪೊಸ್ತಲರ ಉಪದೇಶ ಕೇಳುವುದರಲ್ಲಿ ಅವರು ನಿರತರಾಗಿದ್ದರು ಎಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಉಪದೇಶವು ಒಬ್ಬ ಕ್ರೈಸ್ತ ವಿಶ್ವಾಸಿಯನ್ನು ಕಟ್ಟಿ ಎಬ್ಬಿಸುವಂಥದ್ದಾಗಿದೆ. ಅಲ್ಲಲ್ಲಿಯ ಉಪದೇಶದ ಸಭೆಯ ಬೆನ್ನೆಲುಬಾಗಿದೆ ಪ್ರಿಯರೇ. ಉಪದೇಶ ಇವತ್ತು ಸಭೆಗೆ ಬೇಕು, ದೇವಜನರಿಗೆ ಉಪದೇಶ ಬೇಕು. ಅಲ್ಲಲ್ಲಿಯ ಉಪದೇಶ ಇದ್ರೆ ಮಾತ್ರ ಜನರು ಬೆಳೆಯುವುದಕ್ಕೆ ಸಾಧ್ಯ, ಜ್ಞಾನದಲ್ಲಿ ಬೆಳೆಯುವುದಕ್ಕೆ ಸಾಧ್ಯ, ಆತ್ಮಿಕವಾಗಿ ಬೆಳೆಯುವುದಕ್ಕೆ ಸಾಧ್ಯ, ಸತ್ಯವನ್ನು ಗ್ರಹಿಸುವುದಕ್ಕೆ ಸಾಧ್ಯ, ಸತ್ಯವನ್ನು ತಿಳ್ಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ ಯೇಸು ಏನು ಹೇಳಿದ್ದು? ಯೋಹನನ ಸುವಾರ್ತೆ 8ನೇ ಅಧ್ಯಾಯ 31-32 ಯಾರಿಗೆ ಹೇಳಿದೆ ಸ್ವಾಮಿ? ತನ್ನನ್ನು ನಂಬಿದಂಥ ಯೋಧರಿಗೆ ಹೇಳಿದ, ಎಲ್ಲ ಜನರಿಗೆ ಅಲ್ಲ. ಓದಿ ವಾಕ್ಯ, ಜಾನ್ ಚಾಪ್ಟರ್ 8:31-32. ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಇವತ್ತು ನನ್ನ ಮತ್ತು ನಿಮ್ಮ ನಂಬಿಕೆ ಎಲ್ಲಿ ಹೋಗಬೇಕು? ದೇವರ ವಾಕ್ಯದ ಮೇಲೆ ಹೋಗಬೇಕು. ದೇವರ ವಾಕ್ಯವನ್ನು ನಂಬಬೇಕು. ದೇವರ ವಾಕ್ಯವನ್ನು ಬಿಟ್ಟು ಯಾವುದೇ ದೇವಸೇವಕನಾಗಲಿ ಪಾಸ್ಟರ್ ಆಗಲಿ ಇನ್ಯಾರೇ ಆಗಿರಬಹುದು, ವಾಕ್ಯವನ್ನು ಬಿಟ್ಟು ಮಾತಾಡಿ ಅದನ್ನು ನಂಬಬಾರದು ಪ್ರಿಯರೇ. ನಮ್ಮ ನಂಬಿಕೆ ದೇವರ ವಾಕ್ಯದಲ್ಲಿ ನಾವು ಇಡುವವರಾಗಿರಬೇಕು. ಪ್ರೈಸ್ ಲಾರ್ಡ್. ಅಲ್ಲಲ್ಲಿಯ ವಾಕ್ಯವು ಸತ್ಯವಾದದ್ದು, ವಾಕ್ಯವು ನಿತ್ಯವಾದದ್ದು, ವಾಕ್ಯವು ಅಲ್ಲಿ ಬಿಡುಗಡೆ ಮಾಡುವಂಥದ್ದಾಗಿದೆ, ವಾಕ್ಯವು ಕಟ್ಟುವಂಥದ್ದಾಗಿದೆ. ನಮ್ಮ ನಂಬಿಕೆ ವಾಕ್ಯದಲ್ಲಿ ಇರಬೇಕು, ವಾಕ್ಯದಲ್ಲಿ ನಾವು ನೆಲೆಗೊಳ್ಳಬೇಕು, ವಾಕ್ಯಕ್ಕೋಸ್ಕರ ನಾವು ನಿಲ್ಲುವವರಾಗಿರಬೇಕು. ನಂಬಿದ ಯಹೂದ್ಯರಿಗೆ ಆತನು ಹೇಳ್ತಾ ಇದ್ದಾನೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಳ್ಳುವುದಾದರೆ, ನೆಲೆಗೊಂಡ್ರೆ ಮಾತ್ರ ವಾಕ್ಯದಲ್ಲಿ ನಾವು ಗೊತ್ತಿಲ್ಲದ ಅನೇಕ ಸತ್ಯಗಳನ್ನು ನಾವು ತಿಳ್ಕೊಳ್ತೇವೆ ಪ್ರಿಯರೇ. ಅಲ್ಲಲ್ಲಿಯ ಆ ಸತ್ಯವು ನನ್ನನ್ನು ನಿಮ್ಮನ್ನು ಅದು ಬಿಡುಗಡೆ ಮಾಡುವಂಥದ್ದಾಗಿದೆ. ನಮಗೆ ಗೊತ್ತಿಲ್ಲದ ಅನೇಕ ಸತ್ಯಗಳು, ಅನೇಕ ರಹಸ್ಯಗಳು ಸತ್ಯವೇದದ ವಾಕ್ಯಗಳಲ್ಲಿ ಅಡಗಿವೆ ಪ್ರಿಯರೇ. ಅದನ್ನು ಓದುವಾಗ, ಅದರ ಉಪದೇಶ ನಾನು ಮತ್ತು ಕೇಳುವಾಗ ನಮ್ಮ ಆತ್ಮಿಕ ಕಣ್ಣುಗಳು, ಮನ ಕಣ್ಣುಗಳು ಅದು ತೆರೆಯಲ್ಪಡುತ್ತವೆ. ನಾವು ವಾಕ್ಯಕ್ಕಾಗಿ ನಿಲ್ಲುವುದಕ್ಕೆ ತೀರ್ಮಾನ ಮಾಡಿದಾಗ ನಾವು ಸತ್ಯ ತಿಳ್ಕೊಳ್ತೇವೆ. ಆ ಸತ್ಯ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು ಆಗಿದೆ ಪ್ರಿಯರೇ. ಅಲ್ಲಲ್ಲಿಯ 7 ಕಾರ್ಯ ಮಾತ್ರವಲ್ಲ, 8ನೇದಾಗಿ ಇನ್ನೊಂದು ಕೂಡ ಯಾಜಕರು ಮಾಡುವಂಥ ಕಾರ್ಯ ಇತ್ತು ಹಳೆ ಒಡಂಬಡಿಕೆಯಲ್ಲಿ. ಅದಾಗಿದೆ
ಯಜ್ಞವನ್ನು ಸಮರ್ಪಣೆ ಮಾಡುವುದು ಅಥವಾ ಯಜ್ಞಗಳನ್ನು ದೇವರಿಗೆ ಜನರ ಪರವಾಗಿ ಅರ್ಪಿಸುವಂಥದ್ದಾಗಿತ್ತು. ಇದನ್ನು ನಾವು ಕಳೆದ ಝೂಮ್ ಮೀಟಿಂಗಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಬೇಕಾದ ಬ್ರೀಫ್ ಆಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಜಕ ಕಾಂಡ 7ನೇ ಅಧ್ಯಾಯ 37 ವಾಕ್ಯ, ಬುಕ್ ಆಫ್ ಲೆವಿಟಿಕ ಚಾಪ್ಟರ್ 7:37 ವಾಕ್ಯ ಓದಿದ್ರೆ, ಹಳೆ ಒಡಂಬಡಿಕೆ ಕಾಲದಲ್ಲಿ ಯಹೂದ್ಯರು ಸಮರ್ಪಿಸುವಂತ 6 ವಿಧವಾದ ಯಜ್ಞಗಳಿತ್ತು. ಅದು ಸಿಕ್ಕಿದ್ರೆ ಓದಬಹುದು. ಸರ್ವಾಂಗ ಹೋಮ, ಧಾನ್ಯ ನೈವೇದ್ಯ, ದೋಷ ಪರಿಹಾರಕ ಯಜ್ಞ, ಪ್ರಾಯಶ್ಚಿತ್ತ ಯಜ್ಞ, ಯಾಜಕ ಪ್ರತಿಷ್ಠೆ, ಸಮಾಧಾನ ಯಜ್ಞ ಎಂಬಿಯುಗಳ ವಿಷಯದಲ್ಲಿ ಮೇಲೆ ಕಂಡದ್ದೇ ವಿಧಿ. ನೋಡಿ, 6 ವಿಧವಾದ ಯಜ್ಞಗಳನ್ನು ಅವರು ಸಮರ್ಪಣೆ ಮಾಡಬೇಕಾಗಿತ್ತು. ಆದರೆ 1 ಪೀಟರ್ 2:5 1 ಪೇತ್ರ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಓದುವ ಅದೇ ನಾವು ರಾಜ್ಯ ಯಾಜಕರು ಹೇಗೆ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವಂತ ರಾಜ ಯಾಜಕರು, ಅಂದ್ರೆ ಇವತ್ತು ನಾವು ಯಾಜಕರು, ಸಾಧಾರಣ ವಿಶ್ವಾಸಿಗಳಾದ ನಾವು ಯಾಜಕರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ ಕಾರಣ ಆ ವಾಕ್ಯ ಓದಿಕೊಳ್ಳೋಣ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಜೀವವುಳ್ಳ ಒಂದೊಂದು ಕ್ರೈಸ್ತ ವಿಶ್ವಾಸಿಯಾದವನು ಅವನು ಜೀವವುಳ್ಳ ಕಲ್ಲಾಗಿದ್ದಾನೆ. ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ನಾವು ಯಾವುದೇ ಕಟ್ಟಲ್ಪಡ್ತಾ ಇದ್ದೇವೆ? ಒಂದೊಂದು ಕಲ್ಲುಗಳು ಜೀವವುಳ್ಳ ಕಲ್ಲುಗಳಾಗಿ ಆತ್ಮ ಸಂಬಂಧವಾದ ಮಂದಿರವಾಗಲಿ ಕಟ್ಟಲ್ಪಡ್ತಾ ಇದ್ದೇವೆ. ಮುಂದೆ ಓದಿ. ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಯೇಸು ನಮ್ಮ ಮಹಾಯಾಜಕನು. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಮಹಾಯಾಜಕನು ಆರೋನ ಮತ್ತು ಅವನ ಸಂತತಿಯವರಾಗಿದ್ದರು. ಸಾಧಾರಣ ಯಾಜಕರಿದ್ದರು. ಸಾಧಾರಣ ಯಾಜಕರು ಪರಿಶುದ್ಧ ಸ್ಥಳದಲ್ಲಿ ಮಾತ್ರ ಅವರು ಸೇವೆ ಸಲ್ಲಿಸ್ತಿದ್ದರು. ಮಹಾಯಾಜಕನು ವರ್ಷಕ್ಕೊಮ್ಮೆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿ ಸೇವೆ ಮಾಡ್ತಾ ಇದ್ದನು. ಪ್ರೈಸ್ ಗಾಡ್. ಇವತ್ತು ನನ್ನ ಮತ್ತು ನಿಮ್ಮ ಮಹಾಯಾಜಕನು ಯಾರು ಗೊತ್ತುಂಟಾ? ಕರ್ತನಾದ ಯೇಸು ಕ್ರಿಸ್ತನು. ಪರಲೋಕದಲ್ಲಿರುವ ನಿಜವಾದ ಹಾಲಲೆಯ ಮಹಾಪರಿಶುದ್ಧ ಸ್ಥಳಕ್ಕೆ ಆತನು ಹೋಗಿದ್ದಾನೆ. ಅಲ್ಲಿ ಆತನ ಸ್ವಂತ ರಕ್ತವನ್ನು ತಂದೆ ದೇವರಿಗೆ ಆತನ ಅರ್ಪಣೆ ಮಾಡಿದ್ದಾನೆ. ಹಾಲ ಮಾತ್ರವಲ್ಲ, ಇವತ್ತು ನನಗಾಗಿ ನಿಮಗಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಆ ಮಹಾಪರಿಶುದ್ಧ ಸ್ಥಳದಲ್ಲಿ ಇವತ್ತು ನಿಜವಾದ ದೇವಾಲಯದಲ್ಲಿ ಸ್ವರ್ಗದಲ್ಲಿ ಆತನು ಮಹಾಯಾಜಕ ಸೇವೆಯನ್ನು ಆತನು ಮಾಡ್ತಾ ಇದ್ದಾನೆ. ಪ್ರಿಯರೇ, ನಾವು ಸಾಧಾರಣ ಯಾಜಕರಾಗಿದ್ದೇವೆ. ಪುನಃ ಓದುವ 1 ಪೀಟರ್ 2:5. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಕಳೆದ ಝೂಮ್ ಮೀಟಿಂಗ್ ಅಲ್ಲಿ ಧ್ಯಾನ ಮಾಡಿದೆವು. ಒಬ್ಬ ಯಾಜಕನು ಕೊಡುವಂತಹ ಯಜ್ಞಗಳು ಇವತ್ತು ನ್ಯೂ ಟೆಸ್ಟಮೆಂಟ್ ನಲ್ಲಿ ಅವರು ಕೊಟ್ಟ ರೀತಿಯಲ್ಲಿ ಪ್ರಾಣಿಗಳ ಪಕ್ಷಿಗಳ ಯಜ್ಞ ನಮಗೆ ಕೊಡ್ಲಿಕ್ಕಿಲ್ಲ. ಆದ್ರೆ ಆತ್ಮೀಯ ಯಜ್ಞಗಳು ನಮಗೆ ಕೊಡ್ಲಿಕ್ಕೆ ಇದೆ ಇವತ್ತು. ಯಾಕಂದ್ರೆ ನಾವು ಯಾಜಕರಾಗಿದ್ದೇವೆ. ಆತ್ಮೀಯ ಯಜ್ಞಗಳನ್ನು ನಾವು ದೇವರಿಗೋಸ್ಕರ ಸಮರ್ಪಿಸುವವರು ಆಗಿದ್ದೇವೆ. ಪ್ರಿಯರೇ, ಅಲ್ಲಲ್ಲಿಯ ನಾನು ಜಸ್ಟ್ ಬ್ರೀಫ್ ಆಗಿ ಮೇಲಿಂದ ಮೇಲೆ ಕೆಲವು ವಿಷಯ ಹೇಳಿ ಮುಂದಕ್ಕೆ ಹೋಗ್ತೇನೆ. ಪ್ರಿಯರೇ, ಒಂದನೇದಾಗಿ ನಾವು ಕಳೆದ ದಿವಸದಲ್ಲಿ ಕಲಿತಿದ್ದೇವೆ. ಅದನ್ನು ಅಲ್ಲಿ ಅನೇಕರಿಗೆ ಗೊತ್ತಿಲ್ಲ. ಇದು ಖಾಲಿ ಝೂಮ್ ಮೀಟಿಂಗ್ ಅಲ್ಲಿ ಮಾತ್ರ ನಡೆದಂತ ವಿಚಾರ ಇದು. ಆದ ಕಾರಣ ಅನೇಕರಿಗೆ ಆಸಲ್ ಟಿವಿಯಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ ಲೈವಲ್ಲಿ ಇದ್ದವರಿಗೆ ಅನೇಕರಿಗೆ ವಿಷಯ ಗೊತ್ತಿಲ್ಲ. ಅಲ್ಲಲ್ಲಿಯ ಒಂದನೇ ಯಜ್ಞವಾಗಿತ್ತು, ಅದು ಸ್ತೋತ್ರ ಎಂಬ ಯಜ್ಞ. ನಾವು ಇಬ್ರಿಯ ಪುಸ್ತಕ 13:15 ವಾಕ್ಯ ಮತ್ತು ಕೀರ್ತನೆ 50:14 ವಾಕ್ಯ, ಸಾಮ್ಸ್ 50 ಚಾಪ್ಟರ್ ವರ್ಸಸ್ 14 ಓದಿದ್ದೇವೆ. ಮತ್ತು ಓಷಿಯಾ 14:2 ಓಷಿಯನ ಪುಸ್ತಕ 14:2 ವಾಕ್ಯದ ಓದ್ತೇವೆ. ಸ್ತೋತ್ರಗಳೆಂಬ ಹೋರಿಗಳು, ಸ್ತೋತ್ರ ಎಂಬಂತ ಯಜ್ಞ. ಅಲ್ಲಲ್ಲಿಯ ಒಂದನೇ ಯಜ್ಞ ಸ್ತೋತ್ರ ಎಂಬ ಯಜ್ಞ. ಎರಡನೇ ಯಜ್ಞ 107 ಕೀರ್ತನೆ 22 ವಾಕ್ಯ, 107 ಸಾಮ್ಸ್ ವರ್ಸಸ್ 20 ಓದಿದ್ದೇವೆ. ಕೃತಜ್ಞತಾ ಸ್ತುತಿ ಎಂಬ ಯಜ್ಞ. ಕೃತಜ್ಞತಾ ಸ್ತುತಿ ಎಂಬ ಯಜ್ಞ 116 ಕೀರ್ತನೆ 17 ವಾಕ್ಯದಲ್ಲಿ ಕೂಡ ಓದಬಹುದು. ಕೃತಜ್ಞತಾ ಸ್ತುತಿ ಎಂಬುದಾಗಿ ಹೇಳುವಂತ ಯಜ್ಞ. ಇದು ಬೇರೆ ಬೇರೆ ಯಜ್ಞ. ಸ್ತೋತ್ರ ಬೇರೆ, ಕೃತಜ್ಞ ಸ್ತುತಿ ಬೇರೆ ಆಗಿದೆ. ಇದು ಬೇರೆ ಬೇರೆ ಯಜ್ಞಗಳು. ಮೂರನೇದಾಗಿ ಯೆಶಾಯ 66:20 ವಾಕ್ಯದಲ್ಲಿ ಓದುತ್ತೇವೆ. ಚದುರಿಸಲ್ಪಟ್ಟವರನ್ನು ಒಂದೇ ವೇದಿಕೆಗೆ ತಂದು ದೇವರಿಗೆ ಕಾಣಿಕೆಯಾಗಿ ಅರ್ಪಿಸುವಂತ ಒಂದು ಯಜ್ಞ ಎಂಬುದಾಗಿ, ಅಂದ್ರೆ ಐಕ್ಯತೆಗೆ ತರುವಂತ ಒಂದು ಕಾರ್ಯ ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ಇದು ಒಂದು ಮೂರನೇ ಯಜ್ಞವಾಗಿದೆ ಪ್ರಿಯರೇ. ಮತ್ತು ನಾಲ್ಕನೇದಾಗಿ ರೋಮಪುರದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ದೇವರ ಕನಿಕರವನ್ನು ನಿಮಗೆ ತಂದು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ,
ನಿಮ್ಮ ನಿಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ನೀವು ಆತನಿಗೆ ಅರ್ಪಿಸಿರಿ. ನಮ್ಮ ದೇಹವನ್ನು ಸಂಪೂರ್ಣವಾಗಿ ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸುವಂಥದ್ದು 4ನೇ ಆತ್ಮೀಯ ಒಂದು ಯಜ್ಞವಾಗಿದೆ ಪ್ರಿಯರೇ. 5ನೇದಾಗಿ ನಾವು ಧ್ಯಾನಿಸುವುದು ರೋಮಪುರದ ಪತ್ರಿಕೆ 15ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯದಲ್ಲಿ ಓದುತ್ತೇವೆ. ಅನ್ಯ ಜನರೆಂಬ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವಂತ ಒಂದು ಯಜ್ಞ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ. ಇದು 5ನೇ ಆತ್ಮಿಕ ಯಜ್ಞವಾಗಿದೆ. ಅನ್ಯ ಜನರಂದ್ರೆ ಆತ್ಮಗಳನ್ನು ಕರ್ತನಿಗೆ ಗೆಲ್ಲುವಂಥದ್ದಾಗಿದೆ. ಓಕೆ, 6ನೇದಾಗಿ ಫಿಲಿಪ್ಪಿ 2ನೇ ಅಧ್ಯಾಯ 17ನೇ ವಾಕ್ಯ, ಫಿಲಿಪ್ಪಿ ಚಾಪ್ಟರ್ 2:17 ಓದ್ತೇವೆ. ನಂಬಿಕೆ ಎಂಬಂತ ಯಜ್ಞ, ನಂಬಿಕೆ ಎಂಬ ಯಜ್ಞ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. 7ನೇದಾಗಿ ಫಿಲಿಪ್ಪಿ ಪುಸ್ತಕ 4ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಅಂದ್ರೆ ದೇವ ಸೇವಕರಿಗೆ ಸಹಾಯ ಮಾಡುವಂತ ಕಾರ್ಯ ಅಂದ್ರೆ ಏನ್ ಹೇಳ್ತಾರೆ ಅಲ್ಲಿ, ದೇವರಿಗೆ ಇಷ್ಟ ಯಜ್ಞ. ಅದು ಏನ್ ಕೊಟ್ಟಿದಲ್ಲಿ ಇಷ್ಟ ಯಜ್ಞ. 7ನೇದಾಗಿ ಇಷ್ಟ ಯಜ್ಞ ಎಂಬುದಾಗಿ ಫಿಲಿಪ್ಪಿ 4:18 4:18 ಅದನ್ನು ಓದುತ್ತೇವೆ ಪ್ರಿಯರೇ. 8ನೇದಾಗಿ 2 ತಿಮೋತಿ ಚಾಪ್ಟರ್ 4:6 2 ತಿಮೋತಿಯ 4:6 ಪಾನದ್ರವ್ಯವಾಗಿ ನಮ್ಮನ್ನೇ ದೇವರಿಗೆ ಅರ್ಪಿಸುವಂತ ಒಂದು ಯಜ್ಞ ಎಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. 9ನೇ ಯಜ್ಞವಾಗಿದೆ. 9th ಒಂದು ಸ್ಪಿರಿಚುವಲ್ ಆಫರಿಂಗ್ ಅಲ್ಲಿ ನಾವು ನೋಡುವಂಥದ್ದು ಏನಂದ್ರೆ ಹಿಬ್ರೂ ಚಾಪ್ಟರ್ 13:15 ಅಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಆತನು ಕರ್ತನೆಂದು ಒಪ್ಪಿಕೊಳ್ಳುವುದು, ಯೇಸು ಸ್ವಾಮಿ ಕರ್ತನೆಂದು ಒಪ್ಪಿಕೊಳ್ಳುವಂತಹದ್ದು ಅದು ಕೂಡ ಆತ್ಮೀಯ ಯಜ್ಞ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. 10ನೇದಾಗಿ ಹಿಬ್ರೂ ಚಾಪ್ಟರ್ 13:15-16 ಅಲ್ಲಿ ಓದುತ್ತೇವೆ ಪರೋಪಕಾರ ಎಂಬಂತ ಯಜ್ಞ. ಮತ್ತು ಇನ್ನೊಂದು ಯಜ್ಞ ಅಲ್ಲಿ ಬರೆಯಲ್ಪಟ್ಟ 11ನೇದಾಗಿ ಹಿಬ್ರೂ ಚಾಪ್ಟರ್ 36 ಧರ್ಮ ಎಂಬ ಯಜ್ಞ. ಧರ್ಮ ಎಂಬ ಯಜ್ಞ ಎಂಬುದಾಗಿ ಹೇಳ್ಬೇಕಾದ್ರೆ ಅದರಲ್ಲಿ 9 ವಿಷಯಗಳು ಉಂಟು. ಅದನ್ನು ನಾನು ವಿವರವಾಗಿ ಹೇಳಲಿಕ್ಕೆ ಹೋಗಲ್ಲ. ಝೂಮ್ ಮೀಟಿಂಗ್ ಎಲ್ಲರಿಗೂ ಆಲ್ರೆಡಿ ಅದರ ಟೀಚಿಂಗ್ ಅನ್ನು ನಾನು ಕೊಟ್ಟಿದ್ದೆ. 1ನೇದಾಗಿದೆ ದಶಮ ಭಾಗ ಕೊಡುವಂಥದ್ದು ಮಲಾಕ್ಯ 3:10 ಪ್ರಕಾರವಾಗಿ. 2ನೇದಾಗಿ ಅಲ್ಲಿ ಪ್ರಥಮ ಫಲವನ್ನು ದೇವರಿಗೆ ಕೊಡುವಂಥದ್ದು ಜ್ಞಾನೋಕ್ತಿ 3:9-10 ವಾಕ್ಯ, ಪ್ರಾಬ್ಸ್ ಚಾಪ್ಟರ್ 3:9-10 ಅಲ್ಲಿ ನಾವು ನೋಡ್ತೇವೆ. 3ನೇದಾಗಿ ಕಾಣಿಕೆಯನ್ನು ಕೊಡುವಂಥದ್ದು ನಾವು ಅದನ್ನು ಕೀರ್ತನೆ 96:8-9 ನಾವು ಅದನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ. ಅದಕ್ಕೆ 4ನೇದಾಗಿ ಬಡವರಿಗೆ ಕೊಡುವಂಥದ್ದು ನಾವು ಧರ್ಮೋಪದೇಶಗಳು 15, 10 ಮತ್ತು 11ನೇ ವಾಕ್ಯದಲ್ಲಿ ನೋಡ್ತೇವೆ, ಬಡವರಿಗೆ ಕೊಡುವಂಥದ್ದು. ಮತ್ತು 11ನೇದಾಗಿ ಅನಾಥರಿಗೆ ಕೊಡುವಂಥದ್ದು ಯೋಬನ ಪುಸ್ತಕ 31:17-18 ನಾವು ಅದನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. 6ನೇದಾಗಿ ವಿಧವೆಯರಿಗೆ ಕೊಡುವಂಥದ್ದು ಯಾಕೋಬನ ಪತ್ರಿಕೆ 1:27, ಜೇಮ್ಸ್ ಚಾಪ್ಟರ್ 1:17 ಜೇಮ್ಸ್ ಚಾಪ್ಟರ್ 1:27 ಯಾಕೋಬ 1:27 ಓದ್ತೇವೆ ವಿಧವೆಯರಿಗೆ ಕೊಡುವಂಥದ್ದು ಎಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. 7ನೇದಾಗಿ ನಮ್ಮ ಸಮಯವನ್ನು ದೇವರಿಗೆ ಕೊಡುವಂಥದ್ದು ನಾವು ಎಫೆಸ್ ಚಾಪ್ಟರ್ 5:16 ಅದನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. 8ನೇದಾಗಿ 2 ಕೊರಿಂಥಿಯನ್ಸ್ ಚಾಪ್ಟರ್ 8:4-5 ಅಲ್ಲಿ ಮೊದಲು ದೇವರಿಗೆ ನಮ್ಮನ್ನೇ ಕೊಡುವುದು ಅದು 8ನೇ ಯಜ್ಞ. ಹಲ್ಲೆಲೂಯಾ. ಮತ್ತು 9ನೇದಾಗಿ ಅಲ್ಲಿ ನಾವು ಸೇವಕರಿಗೆ ನಮ್ಮನ್ನು ಒಪ್ಪಿಸಿಕೊಡುವಂತದ್ದಾಗಿದೆ. ಹೀಗೆ 9 ವಿಧವಾದಂಥ ಯಜ್ಞಗಳ ಕುರಿತಾಗಿ ಸತ್ಯವೇದದಲ್ಲಿ ಆತ್ಮೀಯ ಕುರಿತಾಗಿ ಕೊಡುವಿಕೆಗಳ ಕುರಿತಾಗಿ ಧರ್ಮಗಳ ಕುರಿತಾಗಿ ಸತ್ಯವೇದದಲ್ಲಿ ಬರೆದಿದೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದ್ರೆ ಮುಂದಕ್ಕೆ ನಾವು ಹೋಗುವ ಪ್ರಕಟಣೆ. ಈಗ ಯಾಜಕರ ಕುರಿತಾಗಿ ನಾವು ಈಗಾಗಲೇ ಅನೇಕ ವಿಷಯಗಳನ್ನು ಕಲಿತುಕೊಂಡಿದ್ದೇವೆ. ಈಗ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯನ ಓದಿಕೊಳ್ಳೋಣ ಪ್ರಿಯರೇ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 1:7 ವರ್ಸ್. ಹೀಗೋ ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆ ಬಡಕೊಳ್ಳುವರು. ಹೌದು, ಹಾಗೆಯೇ ಆಗುವುದು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ನಾವು ಕಾಣ್ತೇವೆ ಇದು ಯೇಸುವಿನ ರಹಸ್ಯ ಬರೋಣ ಅಲ್ಲ, 7ನೇ ವಾಕ್ಯ ಹೇಳುವಂಥದ್ದು ಯೇಸುವಿನ ಬಹಿರಂಗ ಬರೋಣದ ಕುರಿತಾಗಿ ಹೇಳುವಂಥ ಒಂದು ಮಾತು. ಬಹಿರಂಗವಾಗಿ ಎಲ್ಲರೂ ಕಾಣುವ ಹಾಗೆ ಆತನು ಬರುವಂಥದ್ದು ಅದಕ್ಕೆ ಬಹಿರಂಗ ಬರೋಣ ಅಂತ ಹೇಳ್ತಾರೆ. ಈಗ ಯೇಸು ಕ್ರಿಸ್ತನ ರಹಸ್ಯ ಬರೋಣ ಅದು ಮೊದಲಾಗುತ್ತದೆ. 7 ವರ್ಷಗಳ ನಂತರ ಬಹಿರಂಗ ಬರೋಣ ಇರ್ತದೆ. ಅದಕ್ಕೆ ಎರಡನೇ ಬರೋಣಕ್ಕೆ ಯೇಸು ಸ್ವಾಮಿಯ 2ನೇ ಬರೋಣಕ್ಕೆ 2 ಮುಖಗಳಿವೆ. ಮೊದಲನೆಯದು ರಹಸ್ಯ ಬರೋಣ, ಸೀಕ್ರೆಟ್ ಕಮಿಂಗ್ ಅಂತ ಇಂಗ್ಲಿಷಲ್ಲಿ ಆಂಗ್ಲದಲ್ಲಿ ನಾವು ಹೇಳ್ತೇವೆ. ನಂತರ ಬರುವಂಥದ್ದು 7 ವರ್ಷಗಳ ನಂತರ ಬಹಿರಂಗ ಬರೋಣ. ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ. ರಹಸ್ಯ ಬರೋಣದಲ್ಲಿ ಸೀಕ್ರೆಟ್ ಕಮಿಂಗ್ ಅಲ್ಲಿ ಯೇಸು ಸ್ವಾಮಿ ಭೂಮಿಗೆ ಬರುವುದಿಲ್ಲ. ಆತನು ಪರಲೋಕದಿಂದ ಮಧ್ಯಾಕಾಶಕ್ಕೆ ಆತನು ಇಳಿದು ಬರುತ್ತಾನೆ. ಅಲ್ಲಲ್ಲಿಯ ಅದಕ್ಕೆ ಆತನ ಪ್ರತ್ಯಕ್ಷತೆ ಎಂಬುದಾಗಿ ಕೂಡ ಸತ್ಯವೇದದಲ್ಲಿ ಹೆಸರಿಸಲಾಗಿದೆ. ಆದರೆ ಬಹಿರಂಗ ಬರೋಣದಲ್ಲಿ ಆತನು
ಆತನು ಭೂಮಿಗೆ ಇಳಿದು ಬರುವನು. ಪ್ರೈಸ್ ಗಾಡ್. ಆತನು ಭೂಮಿಗೆ ಆತನು ಇಳಿದು ಬರ್ತಾನೆಂಬುದಾಗಿ ಇದರ ವಾಕ್ಯದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ರಹಸ್ಯ ಬರಣದಲ್ಲಿ ಸಭೆಗಾಗಿ ಬರುತ್ತಾನೆ, ಬಹಿರಂಗ ಬರಣದಲ್ಲಿ ಸಭೆ ಜೊತೆಯಲ್ಲಿ ಆತನು ಬರುತ್ತಾನೆ. ಪ್ರೈಸ್ ಗಾಡ್. ರಹಸ್ಯ ಬರಣದಲ್ಲಿ ಸಭೆಯನ್ನು ಕರ್ಕೊಂಡು ಹೋಗುವುದಕ್ಕಾಗಿ ಬರುತ್ತಾನೆ, ಬಹಿರಂಗ ಬರಣದಲ್ಲಿ ಸಭೆಯೊಂದಿಗೆ 1000 ವರ್ಷ ಆಡಳಿತ ಮಾಡುವುದಕ್ಕಾಗಿ ಆತನು ಈ ಭೂಮಿಗೆ ಆತನು ಬರುತ್ತಾನೆ ಪ್ರಿಯರೇ. ಅಲ್ಲಲ್ಲಿಯ ರಹಸ್ಯ ಬರಣದಲ್ಲಿ ಆತನು ಭೂಮಿಗೆ ಇಳಿದು ಬರುವುದಿಲ್ಲ, ಪರಲೋಕದಿಂದ ಮಧ್ಯಾಕಾಶಕ್ಕೆ ಇಳಿದು ಬರುತ್ತಾನೆ. ಅಲ್ಲಿ ನಾವೆಲ್ಲರೂ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಮಹಿಮೆ ಶರೀರದೊಂದಿಗೆ ಎದ್ದೇಳುತ್ತಾರೆ, ನಂತರ ಜೀವಂತವಾಗಿರುವವರು ರೂಪಾಂತರ ಶರೀರದೊಂದಿಗೆ ಅವರೇನಾಗ್ತಾರೆ, ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುತ್ತಾರೆ. ಇದಕ್ಕೆ ಇನ್ನೊಂದು ಅರ್ಥ ಇದೆ, ಯೇಸು ಸ್ವಾಮಿಯೊಟ್ಟಿಗೆ ಕೂಡುವಿಕೆ ಎಂಬುದಾಗಿ ಹೇಳ್ತದೆ. ನಾವು 2 ಥೆಸಲೋನಿಕ ಚಾಪ್ಟರ್ 2 ವರ್ಸಸ್ 1 ಓದಿಕೊಳ್ಳೋಣ. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ಪ್ರತ್ಯಕ್ಷತೆ ನೋಡಿ, ಇಲ್ಲಿ ಪ್ರತ್ಯಕ್ಷತೆಯ ಕುರಿತಾಗಿ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಾವು ಆತನ ಜೊತೆಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ಕೂಡ್ತೇವೆ, ಮಧ್ಯಾಕಾಶದಲ್ಲಿ ಕೂಡ್ತೇವೆ, ಒಟ್ಟು ಸೇರ್ತೇವೆ. ನಾವು ಯಾರ್ಯಾರು ಒಟ್ಟು ಸೇರ್ತೇವೆ? ಯೇಸು ಸ್ವಾಮಿ, ಕ್ರಿಸ್ತನಲ್ಲಿ ಸತ್ತವರು, ಮತ್ತೆ ಜೀವಂತವಾಗಿರುವುದಾದರೆ ನಾವು ಆ ರೂಪಾಂತರ ಶರೀರದೊಂದಿಗೆ ಒಟ್ಟಿಗೆ ನಾವು ಅಲ್ಲಿ ಕೂಡ್ತೇವೆ ಪ್ರಿಯರೇ. ಅಲ್ಲಲ್ಲಿಯ ಓಕೆ, ಮುಂದೆ ಓದಿ. ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂಬುದಾಗಿ, ಪೌಲನು ಹಾಗೆ ಹೇಳಿದ್ದಾನೆಂಬುದಾಗಿ, ಪೌಲನು ಹಾಗೆ ಬರೆದಿದ್ದಾನೆಂಬುದಾಗಿ ಯಾರಾದರೂ ಹೇಳಿದರೆ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ. ಆಕ್ಚುಲಿ ಪೌಲ ನಂಬಿದ್ದು ಯೇಸು ಸ್ವಾಮಿ ಆತನು ಇರುವಂಥ ಸಮಯದಲ್ಲೇ ಬರ್ತಾನೆಂಬುದಾಗಿ. ಆದರೆ ಯೇಸು ಸ್ವಾಮಿ ಏನು ಹೇಳಿದ ಸಮಯವನ್ನು ಹೇಳಿಲ್ಲ. ಯೇಸು ಯಾವಾಗ ಬರ್ತಾನೆಂಬುದಾಗಿ ಅದರ ಸಮಯದ ಕುರಿತಾಗಿ ಆತನು ಹೇಳಲಿಲ್ಲ. ಯಾಕಂದರೆ ನೋಡಿ, ಪ್ರಕಟಣೆ ಅಪುಸ್ತಕತ್ಯ 1ನೇ ಅಧ್ಯಾಯ ನಾವು 6 ಮತ್ತು 7 ವಾಕ್ಯಗಳನ್ನು ಓದಿಕೊಳ್ಳೋಣ. ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವಿಯೋ ಎಂದು ಕೇಳಲು ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳಿದುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಪ್ರೈಸ್ ಗಾಡ್. ಅಂದರೆ ಯೇಸು ಸ್ವಾಮಿ ಅವರಿಗೆ ಸಮಯ ಹೇಳ್ತಾ ಇಲ್ಲ. ಇನ್ನೊಂದು ವಿಷಯ ಉಂಟಲ್ಲಿ, ಅವರು ಯಹೂದ್ಯರು ನಂಬಿದ್ರೇನೆಂದರೆ ಯೇಸು ಸ್ವಾಮಿ ಆಗ ಅವರು ರೋಮಯ ಸರ್ಕಾರ ಅವರನ್ನು ಆಳ್ವಿಕೆ ಮಾಡ್ತಾ ಇತ್ತು, ಆಡಳಿತ ಮಾಡ್ತಾ ಇತ್ತು. ಅದಕ್ಕೆ ಯೇಸು ಸ್ವಾಮಿ ಒಬ್ಬ ರಾಜನಾಗಿ ಬಂದು ಅವರಿಗೆ ಆ ಒಂದು ರೋಮಯ ಸರ್ಕಾರದ ಆಡಳಿತದಿಂದ ಅವರಿಗೆ ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ನಂಬಿದರು. ಆ ರೀತಿ ಶಾರೀರಿಕವಾದಂಥ ರಾಜ್ಯವನ್ನು ಯೇಸು ಈ ಲೋಕದಲ್ಲಿ ಕಟ್ಟಲಿಕ್ಕೆ ಹೋಗ್ತಾನೆಂಬುದಾಗಿ ಅವರು ನಂಬಿದರು. ಅದಕ್ಕಾಗಿ ಅವರು ಕೇಳ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ಆತನು ಆತ್ಮೀಯ ವಿಷಯದಲ್ಲಿ ಹೇಳ್ತಾ ಇದ್ದಾನೆ, ಅಂದರೆ ಆತನ ರಹಸ್ಯ ಬರಣದ ಕುರಿತಾಗಿ ಅವರೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಅಂದರೆ ಆ ಸಮಯ, ಆ ಗಳಿಗೆ ಅದರ ಕುರಿತಾಗಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ, ಸ್ಪಷ್ಟವಾಗಿ ಆತನು ಅದರ ಕುರಿತಾಗಿ ಹೇಳದಿರುವುದನ್ನು ಅಲ್ಲಿ ನೋಡ್ತೀವಿ. ಇನ್ನೊಂದು ವಾಕ್ಯ ಓದಿ, ಮ್ಯಾಥ್ಯೂ ಚಾಪ್ಟರ್ 24:36 ಓದಿ. ಮತ್ತಾಯ ಆ್ಯಕ್ಚುಲಿ 36 to 44 ವರೆಗೆ ಬರ್ತದೆ. 36 ಓದುವ ನಾವು ಕೆಲವು ವಾಕ್ಯಗಳನ್ನು. ಮ್ಯಾಥ್ಯೂ ಚಾಪ್ಟರ್ 24:36 ಓದಿಕೊಳ್ಳುವ. ಇದಲ್ಲದೆ ಆ ದಿನದ ವಿಷಯವು, ಆ ಗಳಿಗೆಯ ವಿಷಯವು ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು. ಆ ಗಳಿಗೆಯ ವಿಷಯ, ಆ ಸಮಯದ ಕುರಿತಾಗಿ ತಂದೆಗೆ ಮಾತ್ರ ಗೊತ್ತಿದೆ. ಪ್ರೈಸ್ ಗಾಡ್. ನೋಡಿ, ತಂದೆ ಆದ ದೇವರು ಕರ್ತನಾದ ಯೇಸು ಸ್ವಾಮಿ ಕೆಲವೊಂದನ್ನು ಮಾತ್ರ ಪ್ರಕಟ ಮಾಡಿದ್ದಾನೆ. ಅಲ್ಲಲ್ಲಿಯ ಎಲ್ಲವನ್ನು ಆತನಿಗೆ ಪ್ರಕಟ ಮಾಡಿರಲಿಲ್ಲ. ಅದಕ್ಕೆ ಯೇಸು ಹೇಳ್ತಾನೆ, ಆ ತಂದೆಗೆ ಆ ವಿಷಯ ಮಾತ್ರ ಗೊತ್ತಿದೆ. ಒಂದು ವಾಕ್ಯದಲ್ಲಿ ಬರಲಿಟ್ಟು ಧರ್ಮೋಪದೇಶ ಕಾರ್ಡ್ 29:29, ಡ್ಯೂಟರನಮಿ 29:29. ರಹಸ್ಯವಾದಗಳು ನಮ್ಮ ದೇವರಾದ ಯೆಹೋವನದು, ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾದ ಹಂಗಿನಲ್ಲಿದ್ದೇವೆ. ನೋಡಿ, ರಹಸ್ಯವಾದವುಗಳು ಸದಾ ನಮ್ಮ ದೇವರ ಪಾಲಿನಲ್ಲಿದೆ. ರಹಸ್ಯವಾದವುಗಳು ಏನು ಮಾಡ್ತಾನೆ, ಆತ ತನ್ನಲ್ಲಿ ಆತನು ಆ ರಹಸ್ಯ ಇಟ್ಕೊಂಡಿದ್ದಾನೆ. ಪ್ರೈಸ್ ಗಾಡ್. ಅದು ಯಾವುದು ನಮಗೆ ಪ್ರಕಟ ಮಾಡಿದಾನೋ ಅದು ಸದಾ ನಮ್ಮ ಮತ್ತು ನಮ್ಮ ಸಂತತಿಯ ಒಂದು ಪರ ಎಂಬುದಾಗಿ ಆ ವಾಕ್ಯ ಭಾಗದಿಂದ ನೋಡಲಿಕ್ಕೆ ನಮಗೆ ಸಾಧ್ಯ. ಅಲ್ಲಿ ದೇವರು ಕೆಲವೊಂದನ್ನು ಪ್ರಕಟ ಮಾಡಿದ್ದಾನೆ, ಕೆಲವೊಂದು ನಮಗೆ ಪ್ರಕಟ ಮಾಡಲಿಲ್ಲ ಪ್ರಿಯರೇ. ಅಲ್ಲಲ್ಲಿಯ ಅದು ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾನೆ, ಮಗನಿಗೂ ಗೊತ್ತಿಲ್ಲ, ಸ್ವರ್ಗದ ದೂತರಿಗೂ ಅದು ಗೊತ್ತಿಲ್ಲ, ಆತನ ಒಂದು ಬರಲಿಕ್ಕಿರುವ ರಹಸ್ಯ ಬರಣದ ಕುರಿತಾಗಿ ಎಂಬುದಾಗಿ ಸ್ಪಷ್ಟವಾಗಿ ಅಲ್ಲಿ ಯೇಸು ಸ್ವಾಮಿ ಅಲ್ಲಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದರೆ ರಹಸ್ಯ ಬರಣಕ್ಕೂ ಬಹಿರಂಗ ಬರಣಕ್ಕೂ
ಮಧ್ಯದಲ್ಲಿ 7 ವರ್ಷಗಳ ಅಂತರ ಇದೆ ಅಲ್ಲಲ್ಲಿಯ. ಆ 7 ವರ್ಷಗಳು ಈ ಲೋಕದಲ್ಲಿ ಸಂಕಟ ಕಾಲ ಅಥವಾ ಉಪದ್ರವ ಕಾಲ. ಈ ಉಪದ್ರವ ಕಾಲವನ್ನು 2 ಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಸಂಕಟ ಕಾಲ ಮತ್ತು ಮಹಾ ಸಂಕಟ ಕಾಲ ಅಲ್ಲಲ್ಲಿಯ, ಅಥವಾ ಉಪದ್ರವ ಕಾಲ ಅಥವಾ ಮಹಾ ಉಪದ್ರವ ಕಾಲ. ಮೊದಲ 3 ವರ್ಷ ಅದು ಸಂಕಟ ಕಾಲವಾಗಿರ್ತದೆ, ಮತ್ತು ಅದರ ನಂತರದ 3 ವರ್ಷ ಅದು ಮಹಾ ಸಂಕಟ ಕಾಲದ ಒಂದು ಸಮಯ ಎಂಬುದಾಗಿ ಈ ಲೋಕದಲ್ಲಿ ನಾವು ನೋಡ್ತೇವೆ. ಬರುವ ದಿವಸಗಳಲ್ಲಿ ಸಂಕಟ ಕಾಲದ ವಿಷಯದಲ್ಲಿ ಇನ್ನೂ ಹೆಚ್ಚಾಗಿ ನಾವು ಕಲೀಲಿಕ್ಕೆ ನಾವು ಹೋಗುತ್ತೇವೆ ಪ್ರಿಯರೇ. ಇಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇಲ್ಲಿ ರಹಸ್ಯ ಬರೋಣಕ್ಕೆ ಕೆಲವೊಂದು ಹೆಸರುಗಳನ್ನು ಸತ್ಯವೇದದಲ್ಲಿ ಕೊಡಲಾಗಿದೆ. ರಹಸ್ಯ ಬರೋಣಕ್ಕಾಗಿ ಕರ್ತನು ಕೆಲವೊಂದು ಹೆಸರುಗಳನ್ನು ಕೊಟ್ಟಿದ್ದಾನೆ. ಆ ಹೆಸರುಗಳ ಕುರಿತಾಗಿ ನಾವು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಒಂದನೇದಾಗಿ ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು 2-3 ವಿಷಯಗಳನ್ನು ಕಲಿತು ನಾವು ಮುಂದಕ್ಕೆ ಹೋಗುವ. ನೋಡಿ, ಸತ್ಯವೇದದಲ್ಲಿ 1189 ಅಧ್ಯಾಯಗಳು ಉಂಟು. ಪ್ರೈಸ್ ಗಾಡ್. 1189 ಚಾಪ್ಟರ್ಸ್ ಇಡೀ ಸತ್ಯವೇದದಲ್ಲಿಯೇ ಅಲ್ಲಲ್ಲಿಯ. ಇಡೀ 66 ಬುಕ್ಸ್ ಅಲ್ಲಿ ನಾವು 1189 ಚಾಪ್ಟರ್ಸ್ ಅನ್ನು ಅಲ್ಲಿ ನಾವು ನೋಡ್ತೇವೆ. ಪ್ರೈಸ್ ಗಾಡ್. ಅದೇ ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ 929 ಅಧ್ಯಾಯಗಳು, ಹೊಸ ಒಡಂಬಡಿಕೆಯಲ್ಲಿ 260 ಅಧ್ಯಾಯಗಳಿವೆ. ಈ ಹೊಸ ಒಡಂಬಡಿಕೆ 260 ಅಧ್ಯಾಯಗಳಲ್ಲಿ 318 ಬಾರಿ ಯೇಸು ಕ್ರಿಸ್ತನ ಬರೋಣದ ಬಗ್ಗೆ ಬರೆಯಲ್ಪಟ್ಟಿದೆ. ಅದರ ಅರ್ಥ ಅದು ಎಷ್ಟು ಇಂಪಾರ್ಟೆಂಟ್ ಎಂಬುದಾಗಿ, ಎಷ್ಟು ಪ್ರಾಮುಖ್ಯವಾದದ್ದು ಅದಾತನ ಬರೋಣ ಎಂಬುದಾಗಿ ನಾವು ಅದನ್ನು ಗಂಭೀರವಾಗಿ ಆ ವಿಷಯವನ್ನು ತೆಗೆದುಕೊಳ್ಳಬೇಕು. 1 Corinthians 16:22, 1 Corinthians 16:22 ಆದಿ ಕ್ರೈಸ್ತ ವಿಶ್ವಾಸಿಗಳು ಪರಸ್ಪರ ವಂದಿಸುವಾಗ, ಅಂದ್ರೆ ವಿಶ್ ಮಾಡುವಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಮಾರನಾಥ ಎಂದರೆ ಕರ್ತನ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ನಾವು ಇವತ್ತು ಪ್ರೈಸ್ ದ ಲಾರ್ಡ್ ಎಂಬುದಾಗಿ ಹೇಳ್ತೇವೆ, ಕೆಲವೊಮ್ಮೆ ಅಲ್ಲಲ್ಲಿ ಎಂಬುದಾಗಿ ಹೇಳ್ತೇವೆ. ಅಲ್ಲಲ್ಲಿಯ ಇಸ್ರೇಲ್ ದೇಶಕ್ಕೆ ಹೋದ್ರೆ ಅಲ್ಲಿ ಶಾಲೋಮ್ ಎಂಬುದಾಗಿ ಪರಸ್ಪರ ಭೇಟಿಯಾದಾಗ ಅವರು ವಂದಿಸುತ್ತಾರೆ. ಆದರೆ ಆದಿ ಕ್ರೈಸ್ತ ವಿಶ್ವಾಸಿಗಳು ಮಾರನಾಥ ಎಂಬಂತ ಶಬ್ದ ಉಪಯೋಗಿಸಿದ್ರು. ಅದರರ್ಥ ಮುಂದಿನ ವ್ಯಕ್ತಿಗೆ ಈ ವ್ಯಕ್ತಿಯು ವಂದಿಸುವಾಗ ಒಂದು ಸಂದೇಶ ರವಾನಿಸುತ್ತಾ ಇದ್ದ, ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ, ಆತನ ಬರೋಣ ಹತ್ತಿರ ಇದೆ, ನಾನು ಮತ್ತು ನೀನಿಬ್ಬರು ಕೂಡ ರೆಡಿಯಾಗಿರಬೇಕು, ಸಿದ್ಧವಾಗಿರಬೇಕು ಎತ್ತಲ್ಪಡುವುದಕ್ಕಾಗಿ ಎಂಬುದಾಗಿ ಹೇಳುವಂಥ ಒಂದು ಸಂದೇಶವು ಅದರಲ್ಲಿ ಅಡಗಿತ್ತು. ಮೂಲ ಗ್ರೀಕ್ ಭಾಷೆಯಲ್ಲಿ 3 ಪದಗಳನ್ನು ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಉಪಯೋಗಿಸಲಾಗಿದೆ. ಅದರಲ್ಲಿ ಮೊದಲ 2 ಗ್ರೀಕ್ ಪದಗಳು ಯೇಸುವಿನ ರಹಸ್ಯ ಬರೋಣಕ್ಕಾಗಿಯೂ, ಕೊನೆಯ ಒಂದು ಪದ ಯೇಸು ಕ್ರಿಸ್ತನ ಬಹಿರಂಗ ಬರೋಣಕ್ಕಾಗಿಯೂ ಉಪಯೋಗಿಸಲಾಗಿದೆ. ಪ್ರೈಸ್ ಗಾಡ್. ಅದನ್ನು ನೋಡುವ. ಯೇಸುವಿನ ರಹಸ್ಯ ಬರೋಣಕ್ಕಾಗಿ ಉಪಯೋಗಿಸಲಾದಂಥ ಮೊದಲ ಪದ ಪರೂಸಿಯ ಎಂಬುದಾಗಿ ಹೇಳಬೇಕಾದ್ರೆ, ಗ್ರೀಕಲ್ಲಿ ಪರೂಸಿಯ ಎಂಬುದಾಗಿ ಹೇಳುವಂಥ ಪದದ ಅರ್ಥ ಯೇಸು ಆತನ ಪ್ರತ್ಯಕ್ಷತೆ, ದೇವರು ಪ್ರತ್ಯಕ್ಷನಾಗುವನು, ಆತನ ಪ್ರತ್ಯಕ್ಷತೆ ಎಂಬುದಾಗಿ ಅರ್ಥವನ್ನು ಕೊಡುತ್ತದೆ. ಸತ್ಯವೇದದಲ್ಲಿ ಆತನ ಆ ಪ್ರತ್ಯಕ್ಷತೆ ಕುರಿತು ಹೇಳುವಂಥ ಅನೇಕ ವಾಕ್ಯಗಳನ್ನು ನೋಡ್ತೇವೆ. ನಾವು ಒಂದೊಂದು ವಾಕ್ಯ ಓದುವ. 1 Thessalonica chapter 2:19, 1 Thessalonica 2:19 ವಾಕ್ಯ ಓದುವ. ನಮ್ಮ ಕರ್ತನಾದ ಯೇಸು ಪ್ರತ್ಯಕ್ಷನಾಗುವಾಗ ಆತನ ಮುಂದೆ ನಮ್ಮ ಭರವಸವು ನಮ್ಮ ಸಂತೋಷವು ನಾವು ಹೊಗಳಿಕೊಳ್ಳುವ ಜಯಮಾಲೆಯು ಯಾರು? ನೀವೇ ಅಲ್ಲವೇ? ಇದು ಪೌಲನು ಥೆಸಲೋನಿಕ ಸಭೆಯನ್ನು ಉದ್ದೇಶಿಸಿ ಹೇಳುವಂತ ಒಂದು ಮಾತಾಗಿದೆ. ಅಂದ್ರೆ ಆತನ ಪ್ರತ್ಯಕ್ಷತೆ ಕೊಡಲ್ಪಟ್ಟ ಪ್ರತ್ಯಕ್ಷತೆ ಅಂದ್ರೆ ರಹಸ್ಯ ಬರೋಣ, ಸೀಕ್ರೆಟ್ ಕಮಿಂಗ್, ಇದನ್ನು ಉದ್ದೇಶಿಸುವುದಕ್ಕೆ ಕೊಡಲ್ಪಟ್ಟಂತ ಪದ ಪ್ರತ್ಯಕ್ಷತೆ. ಪ್ರತ್ಯಕ್ಷನಾಗುವನು, ಯೇಸು ಪ್ರತ್ಯಕ್ಷನಾಗುವನೆಂಬುದಾಗಿ ಅದರ ಅರ್ಥ ಬರ್ತದೆ. ಇನ್ನೊಂದು ವಾಕ್ಯ 3:13, 1 Thessalonica chapter 3:13 ಕೂಡ ಓದುವ. ನಮ್ಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲಾ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ. ಪ್ರೈಸ್ ಗಾಡ್. ಪೌಲನ ಒಂದು ಪ್ರಾರ್ಥನೆ ಆಗಿದೆ. ಪ್ರತ್ಯಕ್ಷತೆ, ಇಲ್ಲಿ ಕೂಡ ನೋಡಿ ಪ್ರತ್ಯಕ್ಷತೆ ಎಂಬುದಾಗಿ ಪದವನ್ನು ಅಲ್ಲಿ ಕೊಡಲಾಗಿದೆ. ಇನ್ನೊಂದು ವಾಕ್ಯ 1 Thessalonica chapter 4:15, 1 Thessalonica 4:15 ವಾಕ್ಯ ಓದಿಕೊಳ್ಳೋಣ. ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ, ಇಲ್ಲಿ ಕೂಡ ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ
ನಾವು ನಿದ್ರೆ ಹೋಗದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯು. ಸಾಕು. ಇಲ್ಲಿ ಪ್ರತ್ಯಕ್ಷ, ಇಲ್ಲಿ ಕೂಡ ಮೂರನೇದಾಗಿ ಪ್ರತ್ಯಕ್ಷ ಎಂಬಂತ ಪದವನ್ನು ಕೊಡಲಾಗಿದೆ. 1 ಥೆಸಲೋನಿಕ 5:23, 1 ಥೆಸಲೋನಿಕ 5:23 ವಾಕ್ಯ ಕೂಡ ಓದಿಕೊಳ್ಳೋಣ. ಶಾಂತಿದಾಯಕನಾದಂಥ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾದಾಗ ರಹಸ್ಯಭರಣ ಅದು ಪ್ರತ್ಯಕ್ಷತೆ ಆಗಿದೆ. ಪ್ರೈಸ್ ಗಾಡ್. ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಪ್ರತ್ಯಕ್ಷತೆ ಎಂಬ ಕನ್ನಡ ಪದ, ಅದಕ್ಕೆ ಗ್ರೀಕ್ ಪದ ಪರುಸಿಯ. ಪ್ರೈಸ್ ಗಾಡ್. ಪರುಸಿ ಎಂಬುದಾಗಿ ನಾವು ಅದನ್ನು ತಿಳಿದುಕೊಳ್ಳತಕ್ಕದ್ದು. ಎರಡನೇ ಪದದ ಗ್ರೀಕ್ ಅಲ್ಲಿ ಕೊಡಲ್ಪಟ್ಟದ್ದು ಅದು ಅಪೋಕಲಿಪ್ಸಸ್. ಅಪೋಕಲಿಪ್ಸಸ್ ಎಂದ ಅದರ ಅರ್ಥ ಮರೆಯಾಗಿಡಲ್ಪಟ್ಟಂತ, ವರ್ಷಗಳಿಂದ ಮರೆಯಾಗಿಡಲ್ಪಟ್ಟಂತ ಒಂದು ವಸ್ತುವು ಪಕ್ಕನೆ ಅದು ಪ್ರಕಟಗೊಳ್ಳುವುದು ಅಥವಾ ಕಾಣಿಸಿಕೊಳ್ಳುವುದು, ಅದಕ್ಕೆ ಹೇಳ್ತಾರೆ ಅಪೋಕಲಿಪ್ಸಸ್ ಎಂಬುದಾಗಿ ಹೇಳ್ತಾರೆ. ಇದರ ಕುರಿತಾಗಿ ನಾವು ದೇವರ ವಾಕ್ಯವನ್ನು ನೋಡುವ. 1 ತಿಮೋತಿ ಚಾಪ್ಟರ್ 6 ವರ್ಸಸ್ 14, 1 ತಿಮೋತಿ 6:14. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ, ಪ್ರತ್ಯಕ್ಷ ಇಲ್ಲಿ ಕೂಡ ಪ್ರತ್ಯಕ್ಷತೆ, ಪ್ರತ್ಯಕ್ಷನಾಗುವ ತನಕ ನೀವು ಸುವಾರ್ತೆಯ ವಿಧಿಯನ್ನು ನಿಷ್ಕಳಂಕವಾಗಿಯೂ ನಿಂದಾರಹಿತವಾಗಿಯೂ ಕಾಪಾಡಬೇಕು. ಬಸ್ 2 ತಿಮೋತಿ 4:1, 2 ತಿಮೋತಿ 4:1 ಕೂಡ ಓದುವ. ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ, ಇಲ್ಲಿ ಕೂಡ ಪ್ರತ್ಯಕ್ಷತೆ ಮೇಲೆಯೂ ಆಣೆ ಇಟ್ಟು, ಆತನ ರಾಜ್ಯದ ಮೇಲೆಯೂ ಆಣೆ ಇಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ. ಪ್ರತ್ಯಕ್ಷತೆ ಇಲ್ಲಿ ಕೂಡ ಕೊಡಲ್ಪಟ್ಟ ಪದ ಪ್ರತ್ಯಕ್ಷತೆ, ಆದರೆ ಪದಗಳು ಗ್ರೀಕ್ ಅಲ್ಲಿ ಬೇರೆ ಬೇರೆ. ಇದಕ್ಕೆ ಅಪೋಕಲಿಪ್ಸಸ್ ಎಂಬುದಾಗಿ ಕೊಡಲ್ಪಟ್ಟಿದೆ. 1 ಕೊರಿಂಥ 1:7, 1 ಕೊರಿಂಥ 1:7 ಓದಿ. ಹೀಗೆ ನೀವು ಯಾವ ಕೃಪಾವರಗಳಲ್ಲಿಯೂ ಕೊರತೆ ಇಲ್ಲದವರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇದ್ದೀರಿ. ಆಮೆನ್. ಇಲ್ಲಿ ಕೂಡ ಕೊಡಲ್ಪಟ್ಟ ಪದ ಪ್ರತ್ಯಕ್ಷತೆ ಅಂದ್ರೆ ವರ್ಷಗಳಿಂದ ಮರೆಯಾದಂತ ಒಂದು ವಸ್ತು ಪಕ್ಕನೆ ಪ್ರಕಟಗೊಳ್ಳುವುದಕ್ಕೆ ಅದಕ್ಕೆ ಹೇಳ್ತಾರೆ ಅಪೋಕಲಿಪ್ಸಸ್ ಎಂಬುದಾಗಿ. ಈ ಒಂದು ಪದವನ್ನು ಅಪೋಕಲಿಪ್ಸಸ್ ಅನ್ನು ಯೇಸು ಕ್ರಿಸ್ತನ ರಹಸ್ಯ ಭರಣಕ್ಕೆ ಕೊಡಲಾಗಿದೆ ಪ್ರಿಯರೇ. ಎರಡನೇದಾಗಿ ಬಹಿರಂಗ ಭರಣಕ್ಕೆ ಕೊಡಲ್ಪಟ್ಟಂತ ಒಂದು ಪದ, ಅದಕ್ಕೆ ಎಫಫಾನಿಯಾ. ಎಫಫಾನಿಯಾ ಎಂಬುದಾಗಿ ಹೇಳ್ಬೇಕಾದ್ರೆ ಮರೆಯಾದಂಥ ದೇವರು ವ್ಯಕ್ತಿ ರೂಪದಲ್ಲಿ ಪ್ರಕಟಗೊಳ್ಳುವುದಕ್ಕೆ ಎಫಫಾನಿಯಾ ಎಂಬುದಾಗಿ ಹೇಳ್ತಾರೆ ಗ್ರೀಕಲ್ಲಿ. ಪ್ರೈಸ್ ಗಾಡ್. ಪುನಃ ಹೇಳ್ತಾನೆ, ಮರೆಯಾದಂಥ ದೇವರು ವ್ಯಕ್ತಿ ರೂಪದಲ್ಲಿ ಪ್ರಕಟಗೊಳ್ಳುವುದಕ್ಕೆ ಎಫಫಾನಿಯಾ ಎಂಬುದಾಗಿ ಹೇಳುತ್ತಾರೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಇದಕ್ಕೆ ಕೊಡಲ್ಪಟ್ಟಂತ ವಾಕ್ಯ ನಾವು ಮ್ಯಾಥ್ಯೂ ಚಾಪ್ಟರ್ 24 ವರ್ಸಸ್ 30, ಮತ್ತಾಯ 24:30 ವಾಕ್ಯ ಓದಿಕೊಳ್ಳೋಣ ಪ್ರಿಯರೇ. ಆಗ ಮನುಷ್ಯಕುಮಾರನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವಂತಹ ಎಲ್ಲಾ ಕುಲದವರು ಎದೆ ಬಡಕೊಳ್ಳುವರು ಮತ್ತು ಮನುಷ್ಯಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಆಮೇಲೆ ಇದು ಯಾವಾಗ? ರಹಸ್ಯ ಭರಣದಲ್ಲಿ ಅಲ್ಲ, ಇದು ಬಹಿರಂಗ ಭರಣ. 7 ವರ್ಷಗಳ ನಂತರ ನಡೆಯುವಂತ ಕಾರ್ಯ. ಸಭೆ ಜೊತೆಯಲ್ಲಿ ಸ್ವಾಮಿ ಈ ಭೂಮಿಗೆ ಬರುವಂತ ಒಂದು ಕಾರ್ಯವಾಗಿದೆ. ಪ್ರೈಸ್ ಗಾಡ್. ಎಲ್ಲರೂ ಕಾಣುವ ರೀತಿಯಲ್ಲಿ ಆತನು ಬರುತ್ತಾನೆ. ಎಲ್ಲರ ಕಣ್ಣುಗಳು ಆತನ ಅಲ್ಲಿ ದೃಶ್ಯಿಸುತ್ತವೆ ಪ್ರಿಯರೇ. ಓಕೆ, ಇನ್ನೊಂದು ವಾಕ್ಯ ಈ ಒಂದು ಎಫಫಾನಿಯಾ ಎಂಬುದಾಗಿ ಹೇಳುವಂತ ಪದ ಕೊಡಲ್ಪಟ್ಟದ್ದು ಮ್ಯಾಥ್ಯೂ 25:31, ಮತ್ತಾಯ 25:31 ವಾಕ್ಯ. ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಡನೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ಆಮೆನ್. ಮಹಿಮೆಯೊಂದಿಗೆ ಆತನು ಇಳಿದು ಬರುವಾಗ ಮಹಿಮೆ ಸಿಂಹಾಸನದಲ್ಲಿ ಆತನು ಕೂತ್ಕೊಳ್ಳುತ್ತಾನೆ. ಇದು ಕೂಡ ಎಫಫಾನಿಯಾ ಅಂದ್ರೆ ಮರೆಯಾದಂಥ ದೇವರು ವ್ಯಕ್ತಿ ರೂಪದಲ್ಲಿ ಬರುವಂಥದ್ದು ಎಂಬುದಾಗಿ ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಮ್ಯಾಥ್ಯೂ 26:64, ಮತ್ತಾಯ 26:64 ವಾಕ್ಯ ಕೂಡ ಓದಿಕೊಳ್ಳೋಣ. ನೀವೇ ಹೇಳಿದ್ದಿ, ಇದಲ್ಲದೆ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದನು. ಇದು ಯೇಸು ಕ್ರಿಸ್ತನ ಬಹಿರಂಗ ಭರಣದ ಕುರಿತಾಗಿರುವಂತ ಒಂದು ವಾಕ್ಯವಾಗಿದೆ. ಅಂದ್ರೆ ಎಫಫಾನಿಯಾ ಮರೆಯಾದಂಥ ದೇವರು ವ್ಯಕ್ತಿ ರೂಪದಲ್ಲಿ ಆತನು ಬರುವಂಥದ್ದು ಎಂಬುದಾಗಿ ಇದಕ್ಕೆ ಅರ್ಥ ಕೊಡುವಂತ ಒಂದು ವಾಕ್ಯವಾಗಿದೆ ಪ್ರಿಯರೇ. ಹಾಗಾದ್ರೆ ಪರೂಸ್ಯ ಎಂದರೇನು, ಅಪೋಕಲಿಪ್ಸ್ ಎಂದರೇನು ನಮಗೆ ಅರ್ಥ ಆಯಿತು.
ಎಫಫನಿ ಎಂಬುದಾಗಿ ಇರುವಂಥ ಪದದ ಕುರಿತಾಗಿ ಕೂಡ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಈಗ ನಾನು ಆವಾಗಲೇ ಹೇಳಿದಂತೆ ಯೇಸು ಕ್ರಿಸ್ತನ ರಹಸ್ಯ ಭರಣಕ್ಕೆ ಇರುವಂಥ ಹೆಸರುಗಳ ಕುರಿತಾಗಿ ನಾವು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ ಪ್ರಿಯರೇ. ಮೊದಲದಾಗಿ ಯೇಸು ಕ್ರಿಸ್ತನ ರಹಸ್ಯ ಭರಣಕ್ಕೆ ಕೊಡಲ್ಪಟ್ಟಂಥ ಒಂದು ಹೆಸರು ಪ್ರತ್ಯಕ್ಷತೆ. ಆವಾಗಲೇ ನಾವು ಪ್ರತ್ಯಕ್ಷತೆ ಕುರಿತಾಗಿ ಅನೇಕ ವಾಕ್ಯ ಓದಿದ್ದೇವೆ, ಇನ್ನೂ ಕೂಡ ಓದುವ. ಕೊಲೊಸ್ಸೆ ಚಾಪ್ಟರ್ 3 ವರ್ಸಸ್ 4. ಕೊಲೊಸ್ಸೆ 3:4. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ, ಅಲ್ಲಲ್ಯ, ಆತನು ಪ್ರತ್ಯಕ್ಷನಾಗುವಂಥದ್ದು ರಹಸ್ಯ ಭರಣದ ಒಂದು ವಿಷಯವಾಗಿ ಪ್ರತ್ಯಕ್ಷತೆ. ಆತನಿಗೆ ರಹಸ್ಯ ಭರಣ ಕೊಡಲ್ಪಟ್ಟಂತ ಮೊದಲ ಹೆಸರು ಪ್ರತ್ಯಕ್ಷತೆ. ಇನ್ನೊಂದು ವಾಕ್ಯ ಓದಿಕೊಳ್ಳೋಣ ನಾವು. 1 John chapter 2:28. 1 ಯೋಹನ್ನ ಪತ್ರಿಕೆ 2ನೇ ಅಧ್ಯಾಯ 28ನೇ ವಾಕ್ಯ. ಪ್ರಿಯರಾದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಆತನಲ್ಲಿ ನೆಲೆಗೊಂಡಿರೋಣ. ಈ ವಾಕ್ಯಗಳನ್ನು ವಿವರಿಸುವುದಿಲ್ಲ ನಾನು, ನಮಗೆ ಬೇಕಾದದ್ದು ಆ ಹೆಸರು ಮಾತ್ರ. ಇಲ್ಲಿ ಕೂಡ ಪ್ರತ್ಯಕ್ಷತೆ ಎಂಬುದಾಗಿ ಕೊಡಲ್ಪಟ್ಟಿದೆ ಎಂಬುದಾಗಿ ತಿಳ್ಕೊಳ್ತೇವೆ. 1 John chapter 3:4. 1 ಯೋಹನ್ನ 1 John chapter 3:2. 1 ಯೋಹನ್ನ 3ನೇ ಅಧ್ಯಾಯ 2ನೇ ವಾಕ್ಯ. 1 John 3:2. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆವೆಂದು ಬಲ್ಲೆವು. ಹಾಗಾದ್ರೆ ಇಲ್ಲಿ ಮೊದಲ ಹೆಸರು ಏನಾಗಿದೆ, ಯೇಸುವಿನ ರಹಸ್ಯ ಭರಣ ಕೊಡಲ್ಪಟ್ಟದ್ದು ಆತನ ಪ್ರತ್ಯಕ್ಷತೆ. ಎರಡನೇ ಹೆಸರು ನಾವು ನೋಡ್ಕೊಳ್ಳೋಣ. ನಾವು 1 ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಾಕ್ಯ ನಾವು ಓದಿಕೊಡುವ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಕಾಶದಿಂದ ಇಳಿದು ಬರುವಿಕೆ ಅಲ್ಲಲ್ಯ. ಎರಡನೇ ಹೆಸರೇನಾಗಿದೆ, ಆಕಾಶದಿಂದ ಇಳಿದು ಬರುವಿಕೆ. ಪ್ರೈಸ್ ಗಾಡ್. ಇದು ಎರಡನೇ ಹೆಸರಾಗಿದೆ. ಪ್ರೈಸ್ ಗಾಡ್. ಮೂರನೇ ಹೆಸರು 1 ಥೆಸಲೋನಿಕ ಚಾಪ್ಟರ್ 5 ವರ್ಸಸ್ 2. 1 ಥೆಸಲೋನಿಕ 5ನೇ ಅಧ್ಯಾಯ 2ನೇ ವಾಕ್ಯ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಿ. ಕರ್ತನ ದಿನ. ಮೂರನೇದಾಗಿ ಏನೆಂಬುದಾಗಿ ಕೊಡಲ್ಪಟ್ಟಿದೆ ಹೆಸರು ಕರ್ತನ ದಿನ. ಪ್ರೈಸ್ ಗಾಡ್. ಕರ್ತನ ದಿನ ಎಂಬುದಾಗಿ ಕೊಡಲ್ಪಟ್ಟಿದೆ. ಓಕೆ, 4ನೇ ಹೆಸರು ನಾವು ನೋಡುವ. ತೀತನ ಪುಸ್ತಕ 2ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯ. ಬುಕ್ ಆಫ್ ಟೈಟಸ್ 2:12-13. ಮೊದಲಾಗಿ ಇಲ್ಲಿ ಕೊಡಲ್ಪಟ್ಟಂತ ಹೆಸರು ಭಾಗ್ಯಕರವಾದ ನಿರೀಕ್ಷೆ. ಓದಿ. ನಾವು ಭಕ್ತಿಹೀನತೆಯನ್ನು ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಭಾಗ್ಯಕರವಾದ ನಿರೀಕ್ಷೆ. 4ನೇದಾಗಿ. 5ನೇದಾಗಿ ಕಂಟಿನ್ಯೂ ಮಾಡಿ ವಾಕ್ಯವನ್ನು. ಅಲ್ಲಿ ಮಹಾದೇವರ ಮತ್ತು ರಕ್ಷಕನಾದ ಯೇಸು ಸ್ವಾಮಿಯ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು. 5ನೇದಾಗಿ 5ನೇ ಹೆಸರು ಕೂಡ ಉಂಟು ಅಲ್ಲಿ. ರಕ್ಷಕನಾದ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆ 5ನೇ ಹೆಸರಾಗಿದೆ. ಅಲ್ಲಲ್ಲಿಯ 4ನೇ ಹೆಸರು ಭಾಗ್ಯಕರವಾದ ನಿರೀಕ್ಷೆ. 5ನೇ ಹೆಸರು ಮಹಾದೇವರ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆ ಎಂಬುದು 5ನೇ ಹೆಸರಾಗಿದೆ ಪ್ರಿಯರೇ. 6ನೇ ಹೆಸರು ನೋಡಿಕೊಳ್ಳುವ. ಹಿಬ್ರಿಯ 9:27. ಹಿಬ್ರೂ ಚಾಪ್ಟರ್ 9 ವರ್ಸಸ್ 27. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ 2ನೇ ಸಾರಿ ಕಾಣಿಸಿಕೊಳ್ಳುವನು. ಆಮೆನ್. ಕಾಣಿಸಿಕೊಳ್ಳುವಂಥದ್ದು ಅಲ್ಲಲ್ಯ. 2ನೇ ಸಾರಿ ಕಾಣಿಸಿಕೊಳ್ಳುವಂಥದ್ದು 6ನೇ ಹೆಸರಾಗಿದೆ ಪ್ರಿಯರೇ. 7ನೇದಾಗಿ 2 ಪೇತ್ರ 3ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ ಓದಿಕೊಳ್ಳುವ. ಕಳ್ಳನ ಹಾಗೆ ಬರುವಂತ ಬರುವಿಕೆ. ಓದಿ. 2 ಪೀಟರ್ 3:9 and 10. ಕರ್ತನು ತನ್ನ ವಾಗ್ದಾನದ ನೆರವೇರಿಸುವಿಕೆಗೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು,
ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಆಮೇನ್. ಕಳ್ಳನ ಹಾಗೆ ಇರುವ ಒಂದು ಬರುವಿಕೆ. ಇನ್ನೊಂದು ವಾಕ್ಯ ಓದಿ, ಪ್ರಕಟಣೆ 3:3, ರೆವಲ್ಯೂಷನ್ 3:3. ಆದುದರಿಂದ ನೀವು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಓಕೆ, ಕಳ್ಳನು ಹಾಗೆ ಬರುವಿಕೆ ಎಂಬುದು 7ನೇ ಹೆಸರಾಗಿದೆ. ಈಗ ನಾವು ನೋಡುವ, ಈಗ ರಹಸ್ಯ ಬರಣದ ಕುರಿತಾಗಿ ಅನೇಕ ಕಡೆಗಳಲ್ಲಿ ನಾವು ಸಂದೇಶಗಳನ್ನು ಕೇಳ್ತಾ ಇದ್ದೇವೆ. ಅನೇಕ ವರ್ಷಗಳಿಂದ ಉಪದೇಶ ಮಾಡಲ್ಪಡುತ್ತಾ ಇದೆ, ಸಂದೇಶಗಳನ್ನು ನಾವು ಕೇಳ್ತಾ ಇದ್ದೇವೆ. ಅನೇಕ ಪ್ರಸಂಗಗಳು ನಡೀತಾ ಇವೆ, ಈಗಲೂ ನಡೀತೇವೆ, ಮುಂದೆ ಕೂಡ ನಡೆಯಬಹುದು. ಹಾಲೆಲೂಯಾ. ಆದರೆ ಯೇಸು ಸ್ವಾಮಿಯ ರಹಸ್ಯ ಬರಣಕ್ಕೊಂದು ಉದ್ದೇಶ ಇದೆ ಪ್ರಿಯರೇ. ಆ ಉದ್ದೇಶವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವಾಗ ನಿಜವಾಗಿ ನಾವು ಸಿದ್ಧರಾಗುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಯಾಕೆ ಯೇಸು ಸ್ವಾಮಿ ರಹಸ್ಯ ಬರಣದಲ್ಲಿ ಆತನ ಬರಲಿಕ್ಕಿದೆ, ಅದರ ಕಾರಣ ಏನು, ಅದರ ಉದ್ದೇಶ ಏನು? ಅನೇಕ ಉದ್ದೇಶ, ಸುಮಾರು ಒಂದು 12 ಉದ್ದೇಶಗಳ ಕುರಿತಾಗಿ ನಾನು ನಾಳೆ ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತೇನೆ. 12 ವಿಧವಾದಂಥ ಉದ್ದೇಶಗಳಿವೆ. ಅದರ ಕುರಿತಾಗಿ ನಾಳೆ ಮಾತಾಡ್ತೇನೆ. ಮಾತ್ರವಲ್ಲ, ನಾನು ನಾಳೆ ಸಂಕಟ ಕಾಲ ಏನಾಗಿದೆ, ಸಂಕಟ ಕಾಲಕ್ಕಿರುವಂಥ ಹೆಸರುಗಳು ಏನು, ಸಂಕಟ ಕಾಲದ ಉದ್ದೇಶ ಕೂಡ ಏನಾಗಿದೆ, ಅದರ ಮಾತ್ರವಲ್ಲದೆ ನಾನು ಯೇಸು ಸ್ವಾಮಿಯ ಬಹಿರಂಗ ಬರೋಣ, 2ನೇ ಬರೋಣದ ಉದ್ದೇಶ ಏನಾಗಿದೆ, ಅದರ ಕುರಿತು ಅದರ ಹೆಸರುಗಳೇನು, ಅನೇಕ ವಿಚಾರಗಳನ್ನು ನಾಳಿನ ಒಂದು ಸಂಚಿಕೆಯಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗುತ್ತೇವೆ. ಆದಾಗ ಈ ಸಮಯದಲ್ಲಿ ಎಲ್ಲರೂ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮ ಎಲ್ಲ 2 ಕರಗಳನ್ನು ಮುಂದಕ್ಕೆ ಚಾಚಿರಿ. ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ರೇಕೆಟೋ ಲೆಮೆಸೆಕೆ ತೊರೊಕೊತೋ ಲಿಬಾರ ಮಗ್ರತ ಲಾಂದ ಲೆಕೇತು ರಂಬಲಿ. ಥ್ಯಾಂಕ್ ಯು ಜೀಸಸ್. ದೇವರ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ಇವತ್ತು ಅನೇಕ ಸಂಗತಿಗಳನ್ನು ಕಲಿತುಕೊಂಡಿದ್ದೇವೆ ಪ್ರಿಯರೇ. ಯೇಸು ಸ್ವಾಮಿ ಪ್ರೀತಿ ಸ್ವರೂಪನಾಗಿದ್ದಾನೆ. ನಮ್ಮನ್ನು ಆತನ ಯಾಜಕರನ್ನಾಗಿ ಆತನ ಮಾಡಿದ್ದಾನೆ. ಯಾಜಕನಿಗೆ ಕೆಲವೊಂದು ಜವಾಬ್ದಾರಿಗಳಿವೆ, ಕೆಲವೊಂದು ಕರ್ತವ್ಯಗಳಿವೆ ಪ್ರಿಯರೇ. ನಾವು ನಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ, ಅದನ್ನು ಅರಿತುಕೊಳ್ಳೋಣ ಪ್ರಿಯರೇ, ಮತ್ತು ಆ ಜವಾಬ್ದಾರಿಗಳನ್ನು ನಿಭಾಯಿಸುವುದಕ್ಕಾಗಿ ಮುಂದಾಗೋಣ ಪ್ರಿಯರೇ. ನಾವು ಇನ್ನೊಬ್ಬರನ್ನು ಆಶೀರ್ವಾದ ಮಾಡಲಿಕ್ಕೆ ಇರುವವರು, ನಾವು ವಿಜ್ಞಾಪನೆ ಮಾಡಲಿಕ್ಕೆ ಇರುವವರು, ಅನೇಕರನ್ನು ದೇವರ ಕಡೆಗೆ ತಿರುಗಿಸಲಿಕ್ಕೆ ಇರುವವರು, ಧರ್ಮೋಪದೇಶ ಮಾಡುವಂಥವರು, ಹಲ್ಲೆಲೂಯಾ, ಭಯಭಕ್ತಿಗೆ ಒಂದು ಉಪದೇಶ ಮಾಡುವವರು. ಆದ ಕಾರಣ ಯಾಜಕರ ಒಂದು ಧರ್ಮ ಅಂದರೆ ನಾವು ಯಾಜಕರಾಗಿದ್ದೇವೆ, ಹೊಸ ಮಾಡಲಿಕ್ಕೆ ಯಾಜಕರು. ಆದ ಕಾರಣ ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ನಿರ್ವಹಿಸುವುದಕ್ಕಾಗಿ ನಾವು ನಮ್ಮನ್ನೇ ದೇವರ ಕರೆಗಳಲ್ಲಿ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ಹಲ್ಲೆಲೂಯಾ. ರೇಕೆಟ್ಟು ರಾಮ ಸೇಕೆತು ರಬ. ಅದು ಮಾತ್ರವಲ್ಲದೆ ಇವತ್ತು ನಾವು ಕಲಿತುಕೊಂಡಿದ್ದೇವೆ, ಬಹಿರಂಗ ಬರೋಣ ರಹಸ್ಯ ಬರೋಣಕ್ಕೂ ಮಧ್ಯದಲ್ಲಿ 7 ವರ್ಷಗಳ ಅಂತರ ಇದೆ ಎಂಬುದಾಗಿ. ಯೇಸು ಸ್ವಾಮಿ ಬೇಗನೆ ಬರಲಿಕ್ಕಿದ್ದಾನೆ ಪ್ರಿಯರೇ. ಅದು ಯಾವಾಗ ಅಂತ ಹೇಳಲಿಕ್ಕೆ ಆಗಲ್ಲ. ಇವತ್ತು ರಾತ್ರಿ ಕೂಡ ಆತನು ಬರಬಹುದು, ಈಗ ನಾವು ಮಾತಾಡ್ತಿರುವಾಗಲೇ ಆತನು ಬರಬಹುದು, ನಾಳೆ ಬೆಳಿಗ್ಗೆ ಬರಬಹುದು, 10 ವರ್ಷಗಳ ನಂತರ ನಮಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಸತ್ಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಲೋಕದಲ್ಲಿ ನಡೆಯುವಂಥ ಗುರುತುಗಳು ಇವತ್ತು ನಾವು ಕಾಣ್ತೇವೆ. ಬರುವ ದಿವಸಗಳಲ್ಲಿ ಆ ಗುರುತುಗಳ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಮನುಷ್ಯ ಸ್ವಾಭಾವಿಕವಾದ ಗುರುತುಗಳು, ಬೇರೆ ಬೇರೆ ಗುರುತುಗಳು, ಅನೇಕ ಗುರುತುಗಳ ಕುರಿತಾಗಿ ಬರುವ ದಿವಸಗಳಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗ್ತೇವೆ ಪ್ರಿಯರೇ. ಅಲ್ಲಲ್ಲಿಯ ಇಡೀ ಪ್ರಕಟಣೆ ಪುಸ್ತಕ ನಾವು ಧ್ಯಾನಿಸುವಾಗ, ಅಭ್ಯಾಸ ಮಾಡುವಾಗ ಆ ಸತ್ಯವೇದದಲ್ಲಿ ಅಡಗಿಸಲ್ಪಟ್ಟಂತ ಅನೇಕ ರಹಸ್ಯಗಳನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಹೋಗ್ತೇವೆ ಪ್ರಿಯರೇ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವ, ಯೇಸುವೆ ನನ್ನನ್ನು ಸಿದ್ಧಪಡುವುದಕ್ಕೆ ನೀನು ನಮಗೆ ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳುವ. ಒಂದು ವೇಳೆ ನಮ್ಮ ಜೀವಿತ ರಹಸ್ಯ ಪಾಪಗಳು ಇರುವುದಾಗಿದ್ದಲ್ಲಿ ದೇವರ ಸಮ್ಮುಖದ ಒಪ್ಪಿಕೊಳ್ಳುವ, ಪಶ್ಚಾತ್ತಾಪ ಪಟ್ಟು ದೇವರ ಬಳಿ ಕ್ಷಮಾಪಣೆ ಕೇಳಿಕೊಳ್ಳುವ ಪ್ರಿಯರೇ. ಪಾಪದ ಸಂಬಂಧಗಳಿಂದ ನಾವು ಈಗಲೇ ಮುಕ್ತಿಯನ್ನು ಬಿಡುಗಡೆ ಹೊಂದಿಕೊಳ್ಳೋಣ ಪ್ರಿಯರೇ. ಓ ರಾಮಕ ಶೇಕೆತು ರೋಕೋ ತೊಲಿಬಾ ಶಾಂತಲ ಅಮ ಸೇಕೆತು. ಯೇಸಪ್ಪ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಆತನ ಪವಿತ್ರ ಕರಗಳನ್ನು ಒಪ್ಪಿಸಿಕೊಡುವ, ಆತನ ಬರೋಣಕ್ಕಾಗಿ ಯಥಾರ್ಥವಾಗಿ ಸಿದ್ಧರಾಗೋಣ ಪ್ರಿಯರೇ. ಆತ ನಮ್ಮ ಪ್ರೀತಿ ಮಾಡುವ ನಿಮಿತ್ತವಾಗಿ ಅನೇಕ ದೇವಜನರ ಮೂಲಕ, ದೇವಸೇವಕರ ಮೂಲಕ, ವಾಕ್ಯದ ಮೂಲಕ ನಮ್ಮ ಎಚ್ಚರಿಸುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಾವು ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕೆ ಕರ್ತನೆ ನಿನ್ನನ್ನು ಸ್ತುತಿಸಿ ಕೊಂಡಾಡ್ತಾ ಇದ್ದೇವೆ ರಾಜ್ಯ. ಈ ವಾರ್ತೆ ಕೇಳುವ ಒಬ್ಬೊಬ್ಬರ ಜೀವಿತದ ಕಾರ್ಯಗಳನ್ನು ಮಾಡು. ಅನೇಕ ರಕ್ಷಣೆ ಹೊಂದಿದವರು ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರುವ ಹಾಗೆ ಸಹಾಯ ಮಾಡು. ಅನೇಕ ದೀಕ್ಷೆ ತೆಗೆದುಕೊಳ್ಳುವುದಕ್ಕಾಗಿ ಮುಂದಕ್ಕೆ ಬರುವ ಹಾಗೆ ಸಹಾಯ ಮಾಡು. ಅವರೆಲ್ಲೂ ಭಯಗಳು
ಭಯಗಳು ನೀಗಲ್ಪಡಲಿ, ನಿರಾಶೆಗಳು ನೀಗಲ್ಪಡಲಿ, ನಾಚಿಕೆಗಳು ಬಿಟ್ಟೋಗಲಿ ಸ್ವಾಮಿ. ನಿನ್ನ ವಾಕ್ಯಕ್ಕಾಗಿ ಅವ್ರು ದೃಢವಾಗಿ ಹೆಜ್ಜೆ ಇಟ್ಟುಕೊಳ್ಳುವ ಹಾಗೆ, ಸ್ಟ್ಯಾಂಡ್ ತಗೊಳ್ಳುವ ಹಾಗೆ ಕೃಪೆ ತೋರಿಸಬೇಕೆಂಬುದಾಗಿ ಕರ್ತನೆ ಪ್ರಾರ್ಥನೆ ಮಾಡ್ತಾನೆ. ಎಲ್ಲರನ್ನ ಬರೋಣಕ್ಕೆ ಸಿದ್ಧವಾಗುವ ಹಾಗೆ ಕೃಪೆ ತೋರಿಸಬೇಕೆಂಬುದಾಗಿ ಕರ್ತನೆ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಿ, ಅದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ, ಯೇಸುವಿನ ಸಲ್ಲಿ ತಂದೆಯೇ, ಆಮೆನ್. ತಂದೆ, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.